ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಮನುಷ್ಯ ಅಂದ್ರ ಆತ ಒಂದು ಅನ್ವೇಷಣೆ, ಆತ ಒಂದು ಹುಡುಕಾಟ. ಹಿ ಈಸ್ ಎ ಕ್ವೆಸ್ಟ್, an eternal quest. ಅವ ಉತ್ತರವಿಲ್ಲದ ಪ್ರಶ್ನೆ, ಅವನ ಹುಡುಕಾಟ ಏನು? ಮನುಷ್ಯನ ಪ್ರಶ್ನೆ ಏನು ಅಂದ್ರ, ಭೂಮಿ, ಸೂರ್ಯ, ಚಂದ್ರ, ಸಾವಿರ ಸಾವಿರ ಗ್ರಹಗಳು, ನಕ್ಷತ್ರಗಳು ಇಷ್ಟೆಲ್ಲ ಅವ್ಯಾಹತವಾಗಿ ತಿರುಗ್ತಾ ಇದ್ದಾವ. ಒಂದು ದಿನವೂ ಸಹಿತ ಆಕ್ಸಿಡೆಂಟ್ ಆಗಲಾರ್ದಂಗ ನೋಡಿಕೊಂಡ ಶಕ್ತಿ ಯಾವುದು? ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ನಮ್ಮ ಇಲ್ಲಿಂದ ಮನೆಗೆ ಅಂಗಡಿಗೆ ಹೋಗೋದ್ರಾಗ 4 ಸಲ ಬೀಳ್ತಾವ. ಇಷ್ಟು ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಎಷ್ಟು ವರ್ಷಗಳಿಂದ ತಿರುಗಕತ್ತವಲ್ಲ, ಇದನ್ನು ಹಿಡಿದಿಟ್ಟಿರುವ ಶಕ್ತಿ ಯಾವುದು? ಇದು ವಿಜ್ಞಾನವೇ ಇರಬಹುದು, ತತ್ವಜ್ಞಾನವೇ ಇರಬಹುದು, ಧರ್ಮವೇ ಇರಬಹುದು. ಎಲ್ಲರ ಪ್ರಶ್ನೆ ಇದು. ಉತ್ತರಗಳು ಧರ್ಮದ ಉತ್ತರ ಭಿನ್ನಿರಬಹುದು, ವಿಜ್ಞಾನದ ಉತ್ತರ ಭಿನ್ನಿರಬಹುದು, ತತ್ವಜ್ಞಾನದ ಉತ್ತರ ಭಿನ್ನಿರಬಹುದು. ಅದರ ಪ್ರಶ್ನೆ ಒಂದೇ, ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್? ಯಾರು, ಯಾವ ಶಕ್ತಿ ಇದನ್ನು ಹಿಡಿದಿಟ್ಟಿದೆ? ಇದನ್ನು ಎಷ್ಟು ಸೂರ್ಯ, ಚಂದ್ರ, ಆಕಾಶದಲ್ಲಿ ಈ ಸುಂದರವಾದ ನಕ್ಷತ್ರಗಳನ್ನ ತಾಳ್ಮೆಯಿಂದ ಕೆತ್ತಿದ ಶಿಲ್ಪಿ ಯಾರಿರಬಹುದು? ಏನು ಪೇಷನ್ಸ್ ಅವನಿಗೆ, ಎಷ್ಟು ಸಮಾಧಾನ ಇರಬಹುದು? ಈ ನಕ್ಷತ್ರಗಳಿಂದ ತಾಳ್ಮೆಯಿಂದ ಕೆತ್ತಿದ ಶಿಲ್ಪಿ ಅವನಾರಿರಬಹುದು? ನಮ್ಮ ಮನ್ಯಾಗ ಒಂದು ಬೆಡ್ರೂಮ್ನಾಗ ಮಕ್ಕೊಂಡಿರ್ತೀವಿ, ಫ್ಯಾನ್ ಹಚ್ಚಿವಿ. ಈ ಕಡೆ ಗಂಡನ ಕಡೆ ಮುಖ ಮಾಡಿದ್ರ ಹೆಂಡತಿ ಕಡೆ ಬರೋದಿಲ್ಲ, ಹೆಂಡತಿ ಕಡೆ ಬರೆದ್ರೆ ಗಂಡನ ಕಡೆ ಮುಖ ಬರೋದಿಲ್ಲ. ಫ್ಯಾನ್ಗೆ ಜಗಳ ಆಡ್ತಾವೆ ಎರಡು. ಆದ್ರೆ ಇಲ್ಲೊಬ್ಬ ಅದಾನಲ್ಲ, ಸಮುದ್ರದ ಆಳದ ಅತ್ಯಂತ ಆಳದಲ್ಲಿರುವ ಮೀನಿನ ಮರಿಯ ಮೂಗಿನೊಳಗೆ ಗಾಳಿಯನ್ನಿಟ್ಟು ಬದುಕಿಸಿದವನಾರು ಯಾರಿರಬಹುದು? ಈ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ. ಎಲ್ಲಿಂದ ಬರ್ತೈತಿ ಅಂದ್ರೆ, ನೀವು ನೀರಿನೊಳಗಿಂದ ಬರ್ತೈತಿ. ಎಷ್ಟು ಮಜಾ ಐತಿ ಅಂದ್ರ, ನೀರೊಳಗ ಬೆಂಕಿ ಹುಟ್ಟೈತಿ, ಕರೆಂಟ್ ಹುಟ್ಟಿ ವಿದ್ಯುತ್ ಶಕ್ತಿ ಹುಟ್ಟೈತಿ. ನೀರು ಕುಡಿದ್ರೆ ಶಾಖ ಹೊಡೆದಿಲ್ಲ ನಮಗ, ನೀರಿನೊಳಗ ಬೆಂಕಿಯ ನಿರಿಸಿ ಸುಡದಂತಿರಿಸಿದವನಾರು. ಮತ್ತೆ ನೀರು ಕುಡ್ದವ್ರಿಗೆಲ್ಲ ಕರೆಂಟ್ ಹೊಡ್ಕೊಂತ ಹೋಗಿದ್ರ ಹೆಂಗಾಕಿತ್ತಿದ್ದು? ಎಷ್ಟು ಭೂಮಿಯ ಮೇಲೆ ಇಷ್ಟು ಟೆಕ್ನಾಲಜಿ ಮುಂದೆ ಬಂದೈತಿ. ಬಂಗಾರ ತಯಾರು ಮಾಡುವ ಫ್ಯಾಕ್ಟ್ರಿಗಳು ಹಾಕ್ಯಾರ, ಬ್ಲಡ್ ತಯಾರು ಮಾಡುವ ಫ್ಯಾಕ್ಟ್ರಿ ಒಬ್ಬರ ಹಾಕ್ಯಾರೇನು? ಹೂ ಹ್ಯಾಸ್ ಕನ್ವರ್ಟೆಡ್ ದಿಸ್ ಫುಡ್ ಇನ್ ಟು ಬ್ಲಡ್? ಈ ರಕ್ತವನ್ನ, ಅನ್ನವನ್ನ ರಕ್ತವನ್ನಾಗಿ ಮಾಡಿದವನು ಯಾರಿರಬಹುದು? ಯಾರು? ಈಗ ನಮ್ಮ ಕಣ್ಣು ನೋಡ್ತೈತಿ, ಏನೈತಿ? ಬರೀ ಮಣ್ಣ. ನೋಡಿದ್ರ ಬರೀ ಮಣ್ಣೈತಿ. ಆ ಮಣ್ಣಿನಿಂದ ಒಂದು ಸಣ್ಣ ಸಸಿ ಬರ್ತೈತಿ. ಸಸಿ ಅದರಿಂದ ಬಂದೈತಿ, ಮಣ್ಣಿನಿಂದನೇ ಬಂದೈತಿ. ಹಾಗಿದ್ರೆ ಸಸಿಯು ಮಣ್ಣೆ. ಮಣ್ಣು ಬಿಟ್ಟು ಸಸಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಒಂದು ಸಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ, ಸಸಿಯೂ ಮಣ್ಣೆ. ಗಿಡ ಆಗೈತಿ, ಗಿಡವೂ ಮಣ್ಣೆ. ಮುಂದೆ ಗಿಡದಲ್ಲಿ ಹೂವು ಬಂದೈತಿ, ಹೂವು ಮಣ್ಣೆ. ಹಣ್ಣು ಬಿಟ್ಟೈತಿ, ಹಣ್ಣು ಸಹಿತ ಮಣ್ಣೆ. ದೇವನ ಸೃಷ್ಟಿ ಎಷ್ಟು ಮಜಾ ಐತಿ ಅಂದ್ರ, ಮಣ್ಣು, ಸಸಿ ಬಂದಿದ್ದು ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗಾಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲಲ್ಲ. ಇದು ಯಾರು ಮಾಡಿದ್ದು ಹೇಳಿ? ಹೂ ಹ್ಯಾಸ್ ಡಿಸೈನ್ಡ್ ದಿಸ್? ಇದನ್ಯಾರು ಮಾಡಿದವರು? ಈ ಸರ್ವಜ್ಞ, ಈ ಸರ್ವಶಕ್ತ,
ಸರ್ವ ಕರ್ತೃತ್ವ ಯಾರಿರಬಹುದು? ನಾವು ಮೊಬೈಲ್ನಾಗ ಮಾತಾಡ್ತೀವಿ, ಎಲ್ಲೋ ಹೋದ ಕೂಡಲೇ ಇಲ್ಲಿ ಟವರ ಬರುವಲ್ ತಡಿ ಅಂತಿರ್ತೀವಿ. ನಾವು ಎಲ್ಲೋ ಮಾತಾಡುವಾಗ ಇಲ್ಲಿ ಟವರ್ ಬರುವಲ್ದು ಅಂತೀವಿ. ನಿನ್ನ ಟವರ್ ಬರಲಾರ್ದ ಜಾಗದಾಗ ಏನು ಗಿಡ ಬೆಳೆದಿಲ್ಲ, ಪಶು ಪಕ್ಷಿಗಳು ಬೆಳೆದಿಲ್ಲ, ಹುಲ್ಲು ಬೆಳೆದಿಲ್ಲ. ನಿನ್ನ ಟವರ್ ಬರಲಾರ್ದ ಜಾಗದಾಗೂ ಸಹಿತ ತನ್ನ ಪವರ್ ತೋರ್ಸನಲ್ಲ, ಅವ ಯಾರಿರಬಹುದು ಹೇಳಿ? ಹೂ ಇಸ್ ದಟ್ ಪವರ್ಫುಲ್ ಮ್ಯಾನ್? ಯಾರಿರಬಹುದು? ಈಗ ಕನ್ಯೆ ಇರ್ತೈತಿ. ಕನ್ಯೆ ಯಾರಿಗೆ ಇಷ್ಟಪಡ್ತೈತಿ? ಯಜಮಾನಿ ಹೆಂಗಿರ್ಬೇಕು ಅಂತ ಹುಡುಗಿ ಇಷ್ಟಪಡ್ತೈತಿ ಅಂದ್ರ ಅವ ಬುದ್ಧಿವಂತ, ಜ್ಞಾನಿ ಇರಬೇಕು, ಶಕ್ತಿವಂತ ಇರಬೇಕು, ಕ್ವಿಕ್ ಇರಬೇಕು, ಸರ್ವ ವ್ಯಾಪಕನಿರಬೇಕು, ಪಾದರಸದಂತೆ ಇರಬೇಕು ಹುಡುಗ ಅಂತ ಇಷ್ಟಪಡ್ತೈತಿ. ಹಂಗಿದ್ರ ಅವನಿಗೆ ಶರಣಾಗತನಾಗಿ ಐ ಲವ್ ಯು ಅಂತ ಹೇಳ್ತೈತಿ, ನಿನಗೆ ಇಷ್ಟಪಡ್ತೀನಿ ಅಂತ ಹೇಳ್ತೈತಿ. ಹಾಗೆ ಈ ಜಗನ್ನಿಯಾಮಕವಾದ ಒಂದು ಶಕ್ತಿ, ಸರ್ವಜ್ಞ, ಸರ್ವಶಕ್ತ, ಸರ್ವ ಕರ್ತೃತ್ವವಾದ ಒಂದು ದಿವ್ಯ ದೇವ ಶಕ್ತಿಗೆ ಜೀವ ಎನ್ನುವ ಕನ್ಯೆ ಶರಣ ಸತಿಯೇ ನಿತ್ತಲ್ಲ. ಅವನ ಈ ದಿವ್ಯ ಜ್ಞಾನಕ್ಕೆ, ದಿವ್ಯ ಶಕ್ತಿಗೆ, ದಿವ್ಯ ಪ್ರಭಾವಕ್ಕೆ ಮಣಿದು ಮನಸೋತು ಸಲ್ಲಿಸಿದ ಪ್ರೇಮದ ಪ್ರಪೋಸಲ್ ಐತಲ್ಲ, ನಾನು ನಿನಗೆ ಶರಣಾಗದೆ ದೇವ ಅಂತೇನ ಮನಸ್ಸು ಬಿಚ್ಚಿ ಹೇಳುತ್ತಲ್ಲ, ಇದಕ್ಕೆ ಭಕ್ತಿ ಅಂತ ಕರೀತಾರ. ಇದುವೇ ಭಕ್ತಿ. ಇದು ದೇವನಿಗೆ ಶರಣನಾಗುವುದೈತಲ್ಲ, ಶರಣಾಗತಿಯ ಭಕ್ತಿ ಇದು. ಶರಣಸತಿ ಲಿಂಗಪತಿ, ದೇವ ಎಷ್ಟು ಅದ್ಭುತ ದೇವನು. ಅಕ್ಕ ಮಹಾದೇವಿ ಅಂತಾಳ, ನನ್ನ ಗಂಡ ಹೆಂಗಿದ್ದ? ಸಾವಿಲ್ಲದ ಕೇಡಿಲ್ಲದ ಚೆಲುವಂಗಾನೊಲಿದೆನವ್ವ, ಸಾವಿಲ್ಲದ ಕೇಡಿಲ್ಲದ ಚೆಲುವಂಗಾನೊಲಿದೆನವ್ವ, ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನನೆಂಬ ಚೆಲುವ ಗಂಡ ನಿನಗೆ. ಸಾವ ನೋವ ಗಂಡರ ನೊಯ್ದು ಒಲೆಯೊಳಗೆಕ್ಕು ಅಂತಳಕ್ಕೆ. ಮತ್ತೆ ಪ್ರಾಕ್ಟೀಸ್ ಮಾಡಿರಿ ನೀವು ಹೇಳಿದ್ನ, ವಚನ ಹೇಳಕತ್ತೇನೆ. ಒಲೆಯಾಗ ಹಾಕಂದರಂದು ಕೂಡಲೇ ಅಕ್ಕ ಹೇಳಿದ್ದಿದ್ದು. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನೊಲಿದೆ, ನನ್ನ ಗಂಡ ಎಷ್ಟು ಚೆಲುವದನ. ಐ ಫೆಲ್ ಇನ್ ಲವ್ ವಿತ್ ದಿಸ್ ಎಕ್ಸಿಸ್ಟೆನ್ಸ್, ಗಾಡ್ ಹಿಮ್ಸೆಲ್ಫ್. ದೇವನಿಗೆ ಪ್ರೇಮವನ್ನು ಮಾಡಿನ ನಾನು. ಯಾಕಂದ್ರ ಕೆಡುವ ಗಂಡರು ಬೇಕಾಗಿಲ್ಲ. ಇವಕ್ಕೇನು ದಿವಸ ದವಾಖಾನಿ ಕರ್ಕೊಂಡು ಹೋಗ್ಬೇಕು. ಮೊದಲೇನು ಹೇರ್ ಸ್ಟೈಲ್ ಇತ್ತು ನೋಡಿ ಮದುವೆ ಅದೇ, ಈಗ ಹೇರು ಇಲ್ಲ, ಸ್ಟೈಲು ಇಲ್ಲ ಅವಕುರ್ದು. ಆಮೇಲೆ ದಿವಸ ದವಾಖಾನಿ ಕರ್ಕೊಂಡು ಹೋಗ್ಬೇಕು. ಎಷ್ಟು ದಿವಸ ಮಾಡಿ ಹಾಕಿದ್ರು ಒಂದ್ ದಿವಸ ಹೊಟ್ಟೆ ತುಂಬ ತಂದಿಲ್ಲ ಇವು. ಏನು ಕಿಟಕಿಟಿ ಅವಕುರ್ದು. ಅದಕ್ಕೆ ಅಂತಳ ಕೇಡಿಲ್ಲದ, ಅವನಿಗೆ ಕೇಡೇ ಇಲ್ಲ ನನ್ನ ಗಂಡನಿಗೆ. ಯಾಕಂದ್ರ ಇವು ಸೆಡ್ ವಿಕಾರಗಳು. ಬಾಲ್ಯ ಇತ್ತು, ಯೌವನ ಬಂತು, ಮುಪ್ಪಾತು, ಸಾವಾತು, ಕೇಡಾಗ್ತೈತಿ. ನನ್ನ ಗಂಡ ಚೆಲುವ ಚೆನ್ನಿಗ, ಚೆನ್ನ ಮಲ್ಲಿಕಾರ್ಜುನ. ಏನು ಮಸ್ತ್ ಹೇಳ್ತಾರ ನೋಡ್ರಿ. ಇದು ಭಕ್ತಿ. ಇದು ನನ್ನ ಗಂಡನಿಗೆ ರೂಪವಿಲ್ಲದ ಸ್ವರೂಪ ಅವನದು. ಅಂಥ ದಿವ್ಯ ಶಕ್ತಿ ಚೆನ್ನ ಮಲ್ಲಿಕಾರ್ಜುನನು ನನಗೆ ಗಂಡನಾಗಬೇಕೆಂದು ಬಹುದಿವಸದ ಕನಸು ಕಟ್ಟಿದ್ದೆ ನಾನು. ಅದಕ್ಕಾಗಿ ಕೌಶಿಕನ ಸಾಮ್ರಾಜ್ಯವನ್ನೇ ತೊರೆದು ಬಂದಿದ್ದೆ. ಅಂಥವನು ನನಗೆ ಗಂಡ. ಅವನ ಪ್ರೇಮದಲ್ಲಿ ಬಿದ್ದಿನೆಲ್ಲ. ಇದು ದಿವ್ಯ ಶಕ್ತಿ, ದೇವನ ಪ್ರೇಮಕ್ಕೆ ಶರಣಾಗತನಾಗುವುದೈತಲ್ಲ, ಇದಕ್ಕೆ ಭಕ್ತಿ 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 ಅಂತ ಕರೀತಾರೆ. ಇಷ್ಟೆಲ್ಲ ಈ ದಿವ್ಯ ಶಕ್ತಿ ಇದೆಯಲ್ಲ, ಅದರ ಮುಂದೆ ನಮ್ಮ ಜ್ಞಾನ ಏನದ ಹೇಳಿ. ಅದಕ್ಕೆ ಮನಸೋತು ಶರಣಾಗತನಾಗಿ, ನಿನ್ನ ಶಕ್ತಿ ಎಷ್ಟು ಅದ್ಭುತಪ್ಪ, ನಿನ್ನ ಶಕ್ತಿಗೆ ನಾನು ಅಣು ಅಷ್ಟೇ, ನೀನು ಮಹತ್, ನಿನಗೆ ಸೋತೆ ದೇವ ಅಂತ ಹೇಳಿ ತಲೆಬಾಗ್ತೀವಲ್ಲ, ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದ್ರೆ an uninterrupted flow of fine feelings from one's heart to infinity. ಅಂದ್ರ ಪ್ರೇಮ ಭಕ್ತಿ. ಭಕ್ತಿ ಅಂದ್ರ ಅದು ಒಂದು ಅತ್ಯಂತ ಉತ್ತಮ ಭಾವನೆಗಳ ಒಂದು ಅವ್ಯಾಹತ ಪ್ರವಾಹ. ಭಕ್ತಿ ಪರಮ ಪ್ರೇಮ ರೂಪ ಅಂತ ಕರೀತಾರೆ. ಭಕ್ತಿ ಅಂದ್ರೆ ಏನಲ್ಲ, ಭಕ್ತಿ ಅಂದ್ರೆ ಅತ್ಯಂತ ಪ್ರೇಮದ ಸ್ವರೂಪ. ಅದು
ಅತ್ಯಂತ ಪವಿತ್ರ ಪ್ರೇಮಕ್ಕೆ ಭಕ್ತಿ ಅಂತಾರೆ. ಇಷ್ಟು ತಲೆಗೆಟ್ಟುಕೊಳ್ರಿ ನೀವು. ಭಕ್ತಿ ಅಂದ್ರೆ ಏನಲ್ಲ, ಅತ್ಯಂತ ಪವಿತ್ರ ಪ್ರೇಮ. ಅಡ್ಜೆಕ್ಟಿವ್ ಯೂಸ್ ಮಾಡಕತ್ತೀನಿ. ಬರೇ ಪ್ರೇಮ ಅಲ್ಲ, ಪವಿತ್ರ ಪ್ರೇಮಕ್ಕೆ ಭಕ್ತಿ ಅಂತ ಕರೀತಾರೆ. ನಮ್ಮ ಪ್ರೇಮಗಳು ಪವಿತ್ರ ಆಗಿ ಉಳಿದಿಲ್ಲ. ಈಗೊಂದು ಪ್ಲಾಸ್ಟಿಕ್ ಹೂವು ಐತಿ, ನೀವು ದೇವ್ರ ತಲೆ ಮೇಲೆ ಯಾಕೆ ಏರಿಸಿಲ್ಲ ಹೇಳಿ? ಹೋಗಿ ಒಂದು ಪ್ಲಾಸ್ಟಿಕ್ ಹೂವು ಸಿಗ್ತಾವಲ್ಲ ದೇವ್ರ ತಲೆ ಮೇಲೆ, ಎಂದರ ನಾವು ಪ್ಲಾಸ್ಟಿಕ್ ಹೂವು ಹೇರಿಸಿವೇನು ದೇವ್ರ ತಲೆ ಮೇಲೆ? ಯಾಕ ಅಂದ್ರೆ ಪ್ಲಾಸ್ಟಿಕ್ ಹೂವು ದೇವನ ತಲೆ ಮೇಲೆ ಯಾಕೆ ಏರಿಸಿಲ್ಲ ಅಂದ್ರೆ ಅದರೊಳಗೆ ಮಕರಂದ ಇಲ್ಲ, ಅದಕ್ಕೆ ದೇವನ ತಲೆಯ ಮೇಲೇರಿಲ್ಲ. ಅಂದ್ರೆ ಯಾವ ಹೃದಯದೊಳಗೆ ಪ್ರೇಮ ಇಲ್ಲವೋ ಅದು ಪ್ಲಾಸ್ಟಿಕ್ ಹೂವಿದ್ದಂಗಷ್ಟೇ. ಮನುಷ್ಯ ತಿಳ್ಕೋಬೇಕು, ಪ್ರೇಮ ಇರಬೇಕಾಗ್ತದೆ. ಅದು ಒಂದು ಹೂವಿನ ಮಕರಂದ ಎದೆಯಲ್ಲಿ. ತಾಯಿ ಇರ್ತಾಳ. ತಾಯಿಗೆ ಯಾಕಷ್ಟು ದೊಡ್ಡ ಸ್ಥಾನ ಹಾಕಿ ದೇವತೆ ಅಂತ ಜಗತ್ತು? ತಾಯಿ ಬಿಟ್ಟು ದೇವರೇ ಇಲ್ಲ ಅಂತ ಯಾಕೆ ಹೇಳಿದ್ರೆ ಹೇಳಿ? ದೇವರು ಅವನ ನಿರಾಕಾರದನ ಈ ಭೂಮಿಗೆ ತಂದೆ ತಾಯಿಗಳ ರೂಪದಲ್ಲಿನೇ ಬಂದಾನ ಅಂತಾರಲ್ಲ. ತಾಯಿ ಯಾಕೆ ದೇವರು? ನೀವು ನೋಡಿ, ನಾವು 5 ಸ್ಟಾರ್ ಹೋಟೆಲ್ಗೆ ಹೋಗ್ತೀವಿ. 5 ಸ್ಟಾರ್ ಹೋಟೆಲ್ನಾಗ ಏನು ಅಲ್ಲಿ ಒಂದು ಮೆನು ಕೊಡ್ತಾರೆ ನಿಮಗೆ. ನೀವು ಬೇಕಾದದ್ದು ಬೇಡಾದದ್ದು ನಿಮಗೇನು ಇಷ್ಟ ಆಯಿತು ಇಷ್ಟ ಇಲ್ಲಾರ್ದು ಎಲ್ಲ ಮೆನು ತಂದಿಡ್ತಾರೆ, ಇಟ್ಟು ಉಣಿಸ್ತಾರೆ. 25,000 ರೂಪಾಯಿ ಖರ್ಚು ಮಾಡ್ತೀರಿ. ತಾಜ್ ಹೋಟೆಲ್ ಅಂತ ಹೋಟೆಲ್ಗೂ 5,000 ರೂಪಾಯಿಗೆ ಒಂದು ಕಪ್ ಚಾ ಅಂತಲ್ಲಿ. ನಮ್ಮ 2 ವರ್ಷ ಮುಗಿತಾವ, 5 ವರ್ಷದಾಗ 5 ವರ್ಷಕ್ಕೊಂದು ಕಪ್ ಚಹಾ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆದೈತೆ ನಮಗೆ. ಅಂಥ ಹೋಟೆಲ್ಗೆ ಹೋಗಿ ಬಂದು ಏನು ಮಸ್ತ್ ಲಕ್ಷಗಟ್ಟಲೆ ಖರ್ಚು ಮಾಡಿ ಉಂಡು ಬಂದು ಮನೆಗೆ ಬಂದಿಯಲ್ಲ. ಮನೆಗೆ ಬಂದಾಗ ಮುದುಕಿ ತಾಯಿ ಅಲ್ಲೇನೇನು ಕೂಡ್ಸವ್ರೇನು, ಸಲ್ಯೂಟ್ ಹೊಡವ್ರೇನು, ತಂದಿಡವ್ರೇನು, ಡ್ರೆಸ್ ಹಾಕೊಂಡವ್ರೇನು, ಟಿಪ್ಸ್ ಕೊಡವ್ರೇನು. ಮನೆಗೆ ಬಂದಿಯಲ್ಲ, ಮನೆಗೆ ಬಂದಾಗ ಇಲ್ಲೇ ನಾ ಮುದುಕಿ ತಾಯಿ ಸಲ್ಯೂಟ್ ಹೊಡೆದೈತೆ, ಏನು ಟಿಪ್ಸ್ ಕೊಟ್ಟೈತೆ, ಏನೂ ಇಲ್ಲ. 1-2 ಕಟ್ಟಿ ರೊಟ್ಟಿ ತಗೊಂಡು ಬಂದು ಒಂದಿಷ್ಟು ಕಾರ್ಪುಡಿ ಪುಂಡಿ ಪಲ್ಯ ಹಚ್ಚಿ ಮಗ್ಗಲ್ ಕುಂದರ್ಸ್ಕೊಂಡು ಬಾ ಉಣಬಾ, ಎಷ್ಟತನ ಆತ ಬಂದೇ ಇಲ್ಲಲ್ಲ ನೀನು ಮನೆ ಕಡೆ ಅಂತ ಒಂದಿಷ್ಟು ತುತ್ತು ಮಾಡಿ ಉಣಿಸ್ತಲ್ಲ. ಯಾಕೆ ಹೋಟೆಲ್ನಾಗ ಉಂಡಿದ್ದಕ್ಕಿಂತ ತಾಯಿಯ ಪ್ರೇಮದ ಕಟ್ಟಿ ರೊಟ್ಟಿ ಯಾಕೆ ರುಚಿ ಆತು ಹೇಳಿ ಮನುಷ್ಯನಿಗೆ? ಕಟ್ಟಿ ರೊಟ್ಟಿ ಯಾಕೆ ರುಚಿ ಆತು ಅಂದ್ರ ಹೋಟೆಲ್ನವನ ಕಣ್ಣ ನಿನ್ನ ಪಾಕೆಟ್ ಮೇಲಿತ್ತು, ತಾಯಿಯ ಕಣ್ಣ ಮಗ ಉಂಡು ದೊಡ್ಡವನಾಗಬೇಕಂತಿತ್ತಲ್ಲ, ಅದಕ್ಕೆ ರುಚಿ ಇತ್ತು. ರೊಟ್ಟಿ ಕಠಿ ಇತ್ತು, ರೊಟ್ಟಿ ಕಠಿಣ ಇತ್ತು, ತಾಯಿಯ ಹೃದಯ ಮೃದು ಇತ್ತು ಅಷ್ಟೇ. ಅದು ರೊಟ್ಟಿ ಬಹಳ ಕಠಿಣ ಇತ್ತು, ಆದ್ರೆ ತಾಯಿಯ ಹೃದಯ ಮೃದು ಇತ್ತಲ್ಲ, ಪ್ರೇಮದ ಹೃದಯ ಇತ್ತು ತಾಯಿ. ಮನೆಗೆ ನೀವು ರಾತ್ರಿ ಬಂದ್ರ ಮಗ ಕೇಳ್ತಾನ, ಪಾಪ ಮೇರೆ ಲಿಯೆ ಕ್ಯಾ ಲಾಯಾ ಆಜ್? ಮಗ ಏನು ಕೇಳ್ತಾನ? ಪಾಪ ಆಜ್ ಮೇರೆ ಲಿಯೆ ಕ್ಯಾ ಲಾಯಾ? ನನ್ನ ಸಲುವಾಗಿ ಏನ್ ತಂದಿ? ಪತ್ನಿ ಪೂಜ್ತಿ ಹೇ ಕಿತ್ನಾ ಕಮಾಯ? ಮೊದಲು ಎಷ್ಟು ಗಳಿಸಿ ಹೇಳು? बेटा पूछता है पापा मेरे लिए क्या लाया? पत्नी पूछती है आज कितना कमाया? सिर्फ माँ ही पूछ सकती है बेटा आज क्या खाया तूने? ಮಗ ಏನು ಕೇಳ್ತಾನ? ನನ್ನ ಸಲುವಾಗಿ ಏನ್ ತಂದಿ ಅಂತ ಮಗ ಕೇಳ್ತಾನ. ಹೆಂಡತಿ ಕೇಳ್ತಾಳ ಎಷ್ಟು ಗಳಿಸಿ ಇವತ್ತಂತ ಕೇಳ್ತಾಳ. ಮನ್ಯಾಗ ಯಾರಾದ್ರೂ ಇದ್ರ ಮಗ ಇವತ್ತೇನು ಉಂಡು ಹೋಗ್ಯೋ ಅಂತ ಕೇಳಕ್ಕೆ ತಾಯಿ ಒಬ್ಬಕ್ಕಿನೆಲ್ಲ ಮನ್ಯಾಗ ಪ್ರೇಮದ ಹೃದಯ. ಅದು ಅಷ್ಟೆ. ಪ್ರೇಮಕ್ಕಷ್ಟು ದೊಡ್ಡ ಬೆಲೆ ಐತಿ. ಒಂದು ಕಾಡಿತ್ತು, ಆ ಕಾಡಿನಲ್ಲಿ ಒಂದು ಆಶ್ರಮ ಇತ್ತು. ಆ ಆಶ್ರಮ ಹೆಂಗ ಅಂದ್ರ ಈಗ ನಮ್ಮ ಗವಾಯಿಗಳ ಆಶ್ರಮ ಇತ್ತಲ್ಲ, ಸಂಗೀತದ ಆಶ್ರಮ. ದಟ್ಟ ಅರಣ್ಯ, ಅಲ್ಲಿ ಜುಳು ಜುಳು ಹರಿಯುವ ನದಿ, ಆ ನದಿಯ ದಂಡೆಯ ಮೇಲೆ ಒಂದು ಸಂಗೀತದ ಆಶ್ರಮ. ಆ ಸಂಗೀತದ ಆಶ್ರಮದಲ್ಲಿ ಹುಡುಗರೆಲ್ಲ ತಬಲಾ ಕಲೆಯವರು, ಪೆಟ್ಟಿಗೆ ಕಲೆಯವರು, ಪಿಯಾನೋ ಕಲೆಯವರು, ವಯಲಿನ್ ಕಲೆಯವರು, ಮೃದಂಗ ಕಲೆಯವರು ಎಲ್ಲ ಇದ್ರಲ್ಲಿ. ಆ ಕಾಡಿಗೆ ಒಂದಿಷ್ಟು ಕುರಿ ಕಾಯುವ ಹುಡುಗರು ಕುರಿ ಹಿಂಡು ತಗೊಂಡು ಕುರಿ ಮೇಯ್ಸಕ್ ಬರ್ತಿದ್ರವ್ರು. ಇವು ಹುಡುಗರೆಲ್ಲ ತಮ್ಮ ಕಡೆ ಒಂದೊಂದು ಗಿಡದ ಬುಡಕ್ ಕುಂತು ಅಲ್ಲಲ್ಲಿ ಹಾಡೋರು ಹಾಡೋದು, ವೈಲಿನ್ ಬಾರಿಸೋರು ವೈಲಿನ್ ಬಾರಿಸೋದು, ತಬಲಾ ಬಾರಿಸೋರು ತಬಲಾ ಬಾರಿಸೋದು, ಮೃದಂಗ ಬಾರಿಸೋರು ಮೃದಂಗ ಬಾರಿಸೋದು ನಡೀತಿತ್ತು. ಆ ಕುರಿ ಮೇಯಿಸೋರಲ್ಲೆಲ್ಲ ಕುರಿ ಮೇಯಿಸ್ತಿದ್ರು. ಒಂದು ಹುಡುಗ ಪ್ರತಿನಿತ್ಯ ಒಂದು ಗಿಡದ ಬುಡಕ್ಕೆ ಬಂದು ಒಂದು ಮೃದಂಗ ತಗೊಂಡು ಧಿಮಿ 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 ಕೆಟ್ಟತ್ತಕ್ಕ ಅಂತ ಬಾರಿಸ್ತಿತ್ತು. ಯಾವಾಗಿದು ಧಿಮಿ 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 ಕೆಟ್ಟತ್ತಕ್ಕ ಅಂತ ಶಬ್ದ ಕೇಳ್ತೋ,
ಕೇಳಿದ ತಕ್ಷಣ ಕುರಿ ಹಿಂಡಿತ್ತಲ್ಲ, ಅದ್ರಾಗ ಒಂದು ಸಣ್ಣ ಕುರಿ ಮರಿ ಓಡೋಡಿ ಇವನು ಮುಂದೆ ಬರ್ತಿತ್ತಂತದ್ದು. ಬಂದು ಇವನು ಬಾರಿಸೋನ ಮುಂದೆ, ಇವ ಯಾವಾಗ ಧಿಮಿ 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 ಕೆಟ್ಟತಕ್ಕ ಅಂತ ಬಾರಿಸ್ತಾನ, ಅವನ ಮುಂದೆ ಗೋಣಳ್ಳಾಡಿಸ್ತಿತ್ತಂತ ಹಿಂಗದು. ಮತ್ತಿವ ಯಾವಾಗ ಒಳಗೆ ಹೋದ ಮತ್ತದು ಕುರಿ ಹಿಂಡಿನ ಕಡೆ ಹೋಗ್ತಿತ್ತು. ಹಿಂಗ ಪ್ರತಿನಿತ್ಯ ನಡೀತಿತ್ತು. 1 ತಿಂಗಳಾತು, 2 ತಿಂಗಳಾತು. ಒಂದು ದಿವಸ ಮೃದಂಗ ಬಾರಸು ಹುಡುಗ ಬೆಳಿಗ್ಗೆ ಬಂದು ಸುಮ್ಮನ ಹಿಂಗ ಧಿಮಿ ಧಿಮಿ ಕೆಟ್ಟತ್ತಕ್ಕ ಅಂತ ಒಂದು ಶಬ್ದ ಬಾರಸದ. ಯಾವಾಗ ಕಿವ್ಯಾಗ ಬಿದ್ದ ತಕ್ಷಣ ಕುರಿಮರಿ ಇತ್ತಲ್ಲ ಓಡಿ ಬಂದು ಗೋಣ ಅಳ್ಳಾಡ್ಸಕ್ ಶುರು ಮಾಡುತ್ತ. ಅವಾಗ ಹುಡುಗ ಕುರಿಮರಿ ಕೇಳ್ತಾನಲ್ಲ, ಯಾವಾಗ ಈ ಮೃದಂಗ ಬಾರಿಸ್ತೀನಿ, ಧಿಮಿ ಧಿಮಿ ಕಿಟ್ಟತ್ತಕ್ಕ ಅಂತೀನಿ, ಬಾರಿಸ್ತೀನಲ್ಲ, ಅವಾಗೆಲ್ಲ ಓಡಿ ಬಂದು ಗೋಣ ಹಾಕ್ತಿಯಲ್ಲ ನನ್ನ ಮುಂದೆ ನಿಂತಿ ಯಾಕ? ಅವಾಗ ಸಣ್ಣ ಕುರಿಮರಿ ಪಾಪು, ಸ್ಮಾಲ್ ಬೇಬಿ, ಅದು ಹೇಳ್ತೈತಿ, ನೋಡು ನೀ ಯಾವಾಗ ಮೃದಂಗ ಬಾರಿಸ್ತೀಯಲ್ಲ, ಧಿಮಿ 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 ಕಿಟ್ಟತ್ತಕ್ಕ ಅಂತ ಏನು ಒಂದು ಶಬ್ದ ನಿನ್ನ ಮೃದಂಗದಿಂದ ಬರ್ತೈತಿ, ಅದು ಬಂದ್ರೆ ನನ್ನ ಕಿವ್ಯಾಗ ಬಿತ್ತು ಅಂದ್ರೆ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳು ಹೇಳಕ್ ಶುರು ಆಗ್ತಾವ. ಅವಾಗ ಅವ ಹುಡುಗ ಕೇಳ್ತಾನ, ಅಲ್ಲ ನಾನು ಧಿಮಿ ಧಿಮಿ ಕಿಟ್ಟತಕ್ಕ ಅಂತ ಬಾರಿಸುವುದಕ್ಕೂ ಮೃದಂಗ ಬಾರಿಸುವುದಕ್ಕೂ ನಿನ್ನ ಹೃದಯದಲ್ಲಿ ಪ್ರೇಮದ ತರಂಗ ಏಳುವುದಕ್ಕೂ ಏನು ಸಂಬಂಧ? ಮರಿ ಹೇಳ್ತದೆ, ಕುರಿಮರಿ, ನೋಡು ನೀ ಮೃದಂಗ ಬಾರಿಸ್ತೀಯಲ್ಲ, ಅದು ಧಿಮಿ 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 ಕೆಟ್ಟತಕ್ಕ ಅಂದಾಗೆಲ್ಲ ಅದು ನನ್ನ ಕಿವಿಗೆ ಬಿದ್ದರೆ ಸಾಕು, ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳೇ ಹೇಳ್ತಾವ. ಯಾಕಂದ್ರ ನೀ ಬಾರಿಸುವ ಮೃದಂಗ ಐತಲ್ಲ, ಅದು ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ, ಅದಕ್ಕೆ ಹಂಗಾಗ್ತೈತೆ ಅಷ್ಟೆ. ನನ್ನ ತಾಯಿಯ ಚರ್ಮದಿಂದ ತಯಾರಾಗೈತಿ, ಪ್ರೇಮ ಐತೆ ಅದರೊಳಗ. ನನ್ನ ತಾಯಿ ಇರ್ಲಿಕ್ಕಿಲ್ಲ, ಪ್ರೇಮ ನನ್ನ ಎದೆಯೊಳಗೆ ಇಟ್ಟು ಹೋಗ್ಯಾಳ ನನ್ನ ತಾಯಿ. ಏನ್ ಅದ್ಭುತ ನೋಡಿ, ಪ್ರೇಮ ಎಷ್ಟು ದೊಡ್ಡದು ಜಗತ್ತಿನಲ್ಲಿ. ನಾವು ಈ ವಚನ ಶಾಸ್ತ್ರ ಓದುವಾಗ ಅಲ್ಲೊಂದು ಪದ ಬಳಸ್ತಾರೆ, ಸರ್ವಾಂಗಲಿಂಗಿ ಅಂತ ಬಳಸ್ತಾರೆ. ಸರ್ವಾಂಗಲಿಂಗಿ ಅಂದ್ರೆ ಎಲ್ಲ ಇಂದ್ರಿಯಗಳಿಗೆ ಬೇರೆ ಬೇರೆ ಲಿಂಗಗಳನ್ನು ಸಂಬಂಧ ಮಾಡಿಕೊಳ್ಳೋದು. ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ. ಈಗ ತಾಯಿ ಇರ್ತಾಳ, ಮನ್ಯಾಗ ಅಡಿಗೆ ಮಾಡ್ತಿರ್ತಾಳ, ಅಕಸ್ಮಾತ್ ಹುಡುಗ ಕಟ್ಟಿ ಮೇಲಿಂದ ಬಿತ್ತು ಅಂದ್ರ, ಯವ್ವಾ ಅಂತ ಚೀರ್ತು ಅಂದ್ರ, ತಾಯಿ ರೊಟ್ಟಿ ಮಾಡೋದು ಬಿಟ್ಟು ಹಾಲು ಉಕ್ಕತಿರ್ತೈತಿ ಬಿಟ್ಟು ಓಡಿ ಬರ್ತಾಳ. ಬಂದು ಹುಡುಗನ್ನ ಎದಿಗೆ ಹಾಕೊಂಡು ಅದಕ್ಕೆ ಚೈ ಬಡಿತಿರ್ತಾಳ, ತೊಡಿ ಆಡಿಸ್ತಿರ್ತಾಳ, ತಲೆ ಸವರಿಸ್ತಿರ್ತಾಳ, ಸೀರೆ ಹರಿದಾಳ, ತಲೆಗೆ ತೂತು ಬಿದ್ದಿದ್ದು ರಕ್ತ ಒರೆಸ್ತಾಳ, ಗಂಡಗೆ ಫೋನ್ ಹಚ್ಚಿ ಜಲ್ದಿ ಬರ್ರಿ ಅಂತಿರ್ತಾಳ. ನೀವು ಹೇಳಿ, ತಾಯಿಯ ಯಾವ ಅಂಗದಲ್ಲಿ ಪ್ರೇಮ ಹರಿದಿಲ್ಲ ಹೇಳಿ? ಈಗ ಆಕೆ ತಾಯಿ ಸರ್ವಾಂಗಲಿಂಗಿ ಈ ಭೂಮಿಯ ಮೇಲೆ ನಿಜವಾದ ಪ್ರೇಮ ಪ್ರಸಂಗ. ತಾಯಿ ಅಷ್ಟು ದೊಡ್ಡಕ್ಕೆ, ಆಕೆ ಎದೆಯೊಳಗೆ ಪ್ರೇಮ ತುಂಬಿದ್ದಕ್ಕೆ ದೊಡ್ಡಕ್ಕೆ ಆದ್ಲಲ್ಲ. ಆಕೆ ಪ್ರೇಮ ಅಷ್ಟು ದೊಡ್ಡದದು. ಅದಕ್ಕೆ ಅಕ್ಕ ಚೆನ್ನ ಮಲ್ಲಿಕಾರ್ಜುನ ಎನಗೆ ಸರ್ವ ಭರಿತನಾಗೆ ಮುಖದೋರ, ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತಿ. ಚನ್ನ ಮಲ್ಲಿಕಾರ್ಜುನ ದೇವ ಎನಗೆ ಸರ್ವಭರಿತನಾಗಿ ಮುಖದೋರ. ದೇವನೇ, ಇಂಥ ಪ್ರೇಮನನ್ನ ಎದೆಯೊಳಗೆ ತುಂಬಿತು ಅಂದ್ರೆ ಇವರು ಆ ಜಾತಿಯವರು, ಈ ಜಾತಿಯವರು, ಸಣ್ಣವರು, ದೊಡ್ಡವರು, ಗಿಡ ಮರ ಅಂತ ಏನೂ ಇಲ್ಲ. ಏನು ಕಾಣ್ತೈತಿ ಅದು ಚನ್ನ ಮಲ್ಲಿಕಾರ್ಜುನ. ಎಲ್ಲರ ಅಂತರಂಗದೊಳಗೆ ನೀನೇ ಕಾಣ್ತೀಯೋ ನನಗ, ವೈರ್ಗಳೇ ಕಂಡಿಲ್ಲ ನನಗ, ಬರೇ ನೀನು ಕಾಣ್ತೀಯ. ಆಕೆಯ ದೇವನ ನಿಲುವು ಎಷ್ಟು ವಿಶಾಲ ಇತ್ತು, ಈ ವಿಶ್ವವನ್ನು ಮೀರಿತ್ತಾಕಿತು. ನಮ್ಮ ದೇವರು ಅಷ್ಟಿಲ್ಲ, ಅಟ್ಟಟ್ಟಕ್ಕ ನಮ್ಮ ದೇವರು, ನಮ್ಮ ಕುಲಕ್ಕಷ್ಟ ದೇವರು, ನಮ್ಮ ಜಾತಿಗಷ್ಟ ದೇವರು. ಮತ್ತು ನಮಗೇನರ ಕಷ್ಟ ಬಂದಿತ್ತಂದ್ರೆ ಅಟ್ಟಟ್ಟಕ್ಕ ದೇವರು ನಮ್ಮ. ಆದ್ರೆ ಚನ್ನ ಮಲ್ಲಿಕಾರ್ಜುನನ ದೇವ ಸರ್ವಭರಿತ. ನಮ್ಮದು ಒಂದು ಸ್ವಲ್ಪ ಸೀಸನ್ ನೋಡಿ ದೇವ್ರನ್ನ ಮಾಡ್ಕೊಂತೀವಿ ನಾವು. ನಾವು ಸೀಸನ್ಡ್ ಭಕ್ತರು ನಾವೆಲ್ಲ. ಸ್ವಲ್ಪ ಕಷ್ಟ ಬಂತು ಅಂದ್ರೆ ರಾಮನ ಗುಡಿಗೆ ಹೋಗ್ತೀವಿ. ರಾಮಗ ಸ್ವಲ್ಪ ಕಷ್ಟ ಬಂದೈತಪ್ಪ, ಹೆಂಗಾರ ಮಾಡಿ ಪಾರ ಮಾಡು. ಅವ ಅಂತಾನ, ಮಾರಾಯ ನಾವ 14-12 ವರ್ಷ ವನವಾಸ ಅಡ್ಡಾಡೀವಿ, ನಿಂದೇನ್ ನಡಿ ಆ ಕಡೆ ಅಂತಾನ. ಏನ್ ಪಾಪ ರಾಮ ಚಲೋ ಅಂತ ಭಕ್ತಿಗಿಂದ ಅವನ ಕಡೆ ಹೋದ್ರೆ ಹಿಂಗ್ ಕಳಿಸಿದ್ನಲ್ಲ, ಮಾರುತಿ ಕಡೆರ ಹೋಗನ್ ನಡಿ. ಮಾರುತಿ ಕಡೆ ಹೋಗಿ ಅವನ ಗುಡಿಗೆ ನಮಸ್ಕಾರ ಮಾಡಿ, ನೋಡಪ್ಪ ನಮ್ಮ ಸ್ವಲ್ಪ ಗಂಡ ಹೆಂಡತಿ ಜಗಳ ಬಂದೈತಿ, ಹೆಂಗಾರ ಮಾಡಿದಕ್ಕಂತ
ಅವ ಅಂದ, ಮೊದಲು ಕಟ್ಟಿ ಕೆಳಗಿಳಿ ನೀನು. ಈ ಲಗ್ನ ಆದವ್ರು ಜಗಳ ಬಿಡಿಸಕ್ ಹೋಗಿ ನಮ್ದ ಲಗ್ನ ಆಗ್ಲಾರ್ದ ಕುಂತೀವಿ ಇಲ್ಲಿ. ಏನ್ ಈ ಲಗ್ನ ಆದವ್ರು ಜಗಳ ಬಿಡಿಸಕ್ ಹೋದಿ, ನಾವು ಒಂದ್ಸಲ ನೋಡೋಣ ಪ್ರಯತ್ನ ಮಾಡೋಣ ಅಂತ ಹೋದ್ವಿ. ಅವ್ರ ಜಗಳ ಬಿಡಿಸೋದ್ರಾಗ ಮುಪ್ಪ ಆಗೈತಿ, ನಾವ ಹೊರಗೆ ಕುಂತೀವಿ ನೋಡು ಊರು ಮುಂದೆ. ನಂಬದು ನಾವು ಬಗೆಹರಿಸ್ಕೊಂಡು ದೇವರಾಗಿವಿ, ನಿಮ್ಮ ಜಗಳ ನೀವು ಬಗೆಹರಿಸ್ಕೊಂಡ್ರೆ ನೀನ ದೇವ್ರಾಗ್ತಿ, ನಡಿ ಆ ಕಡೆ ಅಂತ ಕಳಿಸ್ತಾ. ನಮ್ಮ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಂಗಿಲ್ಲ, ಹಿರಿಯರ ಹತ್ರ ಹೋಗಂಗಿಲ್ಲ. ನಮ್ಮ ಜಗಳ ನಾವ ಆಡೋದು, ಮತ್ತೆ ನಾವ ಬಗೆಹರಿಸ್ಕೊಂಡ್ಬಿಟ್ರೆ ನಾವ ದೇವರಾಗ್ತೀವಿ ಮನ್ಯಾಗ ಅಷ್ಟ. ಅವ ಅಂದ, ಏನು ಮಾರುತಿ ರಾಮ್ ಹಿಂಗಂತ, ಮಾರುತಿ ಹಿಂಗಂತ. ಈ ಗಣಪತಿ ಇರ ನೋಡೋಣ, ಅವನ್ ಸ್ವಲ್ಪ ಬಹಳ ವಿಘ್ನ ನಿವಾರಕ ಅಂತಾರಂತ ಹೊಂಟ. ಅದು ಹೊಳಿ ದಾಟಿ ಗುಡಿ ಇತ್ತ. ಹೊಳಿ ದಾಟಿ ಹೊಂಟ, ನಡವರ್ಕ್ ಹೋದ, ಈಸು ಬರ್ತಿದ್ದಿಲ್ಲ, ಕಾಲ ಮೇಲೆ ಹರಕತ್ತು. ಅಲ್ಲಿಂದ ಪ್ರಾರ್ಥನೆ ಮಾಡದ, ದೇವರೇ ಕಾಪಾಡೋ ನನಗೆ ಗಣಪತಿ ವಿಘ್ನ ನಿವಾರಕ, ಎಲ್ಲರೂ ನೀನು ಕಾಪಾಡ್ತಾರ ಕಷ್ಟದಾಗಂತಿ, ನಾ ಮುಳುಗಕತ್ತೀನಿ ಕಾಪಾಡನ್. ಪಾಪ ಕೇಳಿದ ತಕ್ಷಣ ಗಣಪತಿ ಬಂದು ಇವನಿಗೇನು ಕೈ ಹಿಡ್ದು ಎತ್ತಲಿಲ್ಲ. ಇವ ಮುಳುಗಕತ್ತಿದ್ದ, ಅವ ಬಂದು ದಂಡ್ಯಾಗ ನಿಂತು ಡ್ಯಾನ್ಸ್ ಮಾಡಾಕತ್ತ ಗಣಪತಿ. ಅಲ್ಲೋ ನಾ ಮುಳುಗಕತ್ತೀನಿ, ಗಣಪತಿ ನೀ ಡ್ಯಾನ್ಸ್ ಮಾಡಾಕತ್ತಿ ಅಲ್ಲ. ಅವ ಅಂದ, ಮತ್ ನನಗ ಗಣಪತಿ ಚೌತ್ಯಾಗ ಮುಳುಗಿಸಿ ನೀವು ಡ್ಯಾನ್ಸ್ ಮಾಡಿರಿ, ಈಗ ನೀ ಮುಳುಗಾಗ ನಾ ಡ್ಯಾನ್ಸ್ ಮಾಡ್ತೀನಿ. ನಮ್ಮನ್ನ ಹೆಂಗ ಮುಳುಗಿಸಿ ಡ್ಯಾನ್ಸ್ ಮಾಡಿರಿ, ನಮಗೂ ಒಂದು ಅವಕಾಶ ಸಿಕ್ಕೈತಿ, ನೀವು ಮುಳುಗಾಗ ನಾವು ಡ್ಯಾನ್ಸ್ ಮಾಡ್ತೀವಿ. ಹೆಂಗ ಕುಣ್ಕುಣದ ಮಾಡಿರಿ, ಕುಡ್ದು ಮಾಡಿರಿ. ಏನು DJ ಹಚ್ಚಿ ಹೊಡೆದ್ರ ಎಷ್ಟೋ ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಯಾವ. ಮತ್ ನಮಗೂ ಒಂದು ಅವಕಾಶ ಐತಿ, ನಾವು ಮತ್ತೆ ಮಾಡವ್ರ. ನಮ್ಮ ಸ್ವಲ್ಪ ಸೀಸನ್ ಡಿವೋಟೀಸ್ ನಾವು. ಆದರೆ ಚೆನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ಮುಖದೋರ. ಇದು ಅಕ್ಕನ ನಿಲುವು. ಇದು ಆಕೆಯ ದೇವ ಪ್ರೇಮ ವಸ್ತು ವಿಷಯಗಳಿಗೆ ಸೀಮಿತ ಆಗಿಲ್ಲ, ನಾಮ ರೂಪಗಳಿಗೆ ಸೀಮಿತ ಆಗಿಲ್ಲ. ಆಕೆದು ಬಯಲಿನಾಚೆಯ ಬೆಳಗು ಅಕ್ಕ. ಆಕೆ ವಿಶ್ವದ ಆಚೆಗಿನ ಸತ್ಯವನ್ನು ಪ್ರೇಮಿಸಿದವಳು ಅಕ್ಕ ಮಹಾದೇವಿ. ಅದಕ್ಕೆ ಶಿಕ್ಷಣ ಅಂದ್ರೆ ಏನಲ್ಲ. ಶಿಕ್ಷಣ ಅಂದ್ರ ನಮ್ಮ ತಲೆಯಾಗ ಏನೈತಿ ಅಂದ್ರ, ನಮ್ಮ ಏನಾಗೈತಿ, ತಲಿ ದೊಡ್ಡ ಆಗ್ಯಾವ, ಕೈಯಾಗ ದುಡ್ಡು ಬಂದವ, ಅದ್ರ ಹೃದಯಗಳೇ ಬಡ್ಯಾವ ಅಷ್ಟ. ನಮ್ಮ ತಲಿ ದೊಡ್ಡ ಮಾಡೀವಿ, ಕೈ ತುಂಬಿಸಿವಿ, ಹೃದಯಗಳ ಬಡ್ಯಾವ ಅಷ್ಟ. ಶಿಕ್ಷಣ ಅಂದ್ರ ಐನ್ಸ್ಟೀನ್ನ ತಲೆ ಇರಬೇಕು, ಕೈಯೊಳಗ ಭಗೀರಥನ ಪ್ರಯತ್ನಗಳಿರಬೇಕು, ಎದೆಯೊಳಗ ಮುಗ್ಧ ಮನಸ್ಸಿನ ಮಗುವಿನ ಪ್ರೇಮ ಇರಬೇಕು. ಇದು ಶಿಕ್ಷಣ ಅಂತ ಕರೀತಾರೆ. ಎದೆಯಾಗ ಪ್ರೇಮ ಇರಲಿಲ್ಲ ಅಂದ್ರ ಅವನಿಗೆ ಶಿಕ್ಷಣವಂತ ಅಂತ ಅನ್ನೋದಿಲ್ಲ. ಕಬೀರ ಅಂತನ, ಪೋತಿ ಪಡಿ ಪಡಿ ಜಗಮುವ ಕೊಯಿ ಭಯಾನ ಪಂಡಿತ. ಪಂಡಿತ ಕೊಯಿ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಯಾನ ಕೋಯ. ಏನು ಪುಸ್ತಕ ಓದಿ 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 ಯಾರು ಪಂಡಿತರಾಗಿರಲ್ಲ. ಪಂಡಿತ ಅಂತ ಯಾರಿಗನ್ಬೇಕು ಅಂದ್ರೆ, ಯಾರು 2.5 ಅಕ್ಷರದ ಪ್ರೇಮ ಯಾರು ಎದೆಯೊಳಗೈತಿ ಅವ ಪಂಡಿತ. ಅಕಸ್ಮಾತ್ ಯಾವನ ಎದೆಯೊಳಗ ಪ್ರೇಮ ಇಲ್ಲ, ಹೀಸ್ ಅನ್ ಎಜುಕೇಟೆಡ್ ಇಲ್ಲಿಟರೇಟ್. ಅವ ಶಿಕ್ಷಿತ ಅಶಿಕ್ಷಿತ ಅಷ್ಟೇ ಆತ್. ಎದ್ಯಾಗ ಸ್ವಚ್ಛ ಪ್ರೇಮ ಇರಬೇಕಾಗ್ತೈತೆ ಮನುಷ್ಯನಿಗೆ. ನಮ್ಮ ಪ್ರೇಮ ಏನಾಗ್ತೈತಿ ಅಂದ್ರ ಪವಿತ್ರವಾಗಿ ಉಳಿಯುವುದಿಲ್ಲ. ನಮ್ಮ ಪ್ರೇಮ ಒಂದ್ ಸ್ವಲ್ಪ ವ್ಯವಹಾರ ಬರ್ತೈತೆ. ನಮ್ಮ ಪ್ರೇಮದಲ್ಲಿ ಒಂದ್ ಸ್ವಲ್ಪ ವಿಷಯಗಳ ವಾಸನೆ ಬಡಿತೈತೆ ನಮ್ಮ ಪ್ರೇಮಕ್ಕೆ. ಹಿಂದೆ ಒಂದು ಬೃಹದಾರಣ್ಯಕ ಅಂತ ಒಂದು ಉಪನಿಷತ್ತು, ಅಲ್ಲಿ ಯಾಜ್ಞವಲ್ಕರು ಅಂತ ಬರ್ತಾರ. ಕಥೆ ದೊಡ್ಡದು, ಸುಮ್ಮನೆ ನಿಮಗೆ ಹೇಳಿ. ಅಲ್ಲಿ ಯಾಜ್ಞವಲ್ಕರು ಅಂತ ಬರ್ತಾರ. ಅವರು ಮೈತ್ರೇಯಿ ಅಂತ ಹೆಂಡತಿ. ಆ ಹೆಂಡತಿ ಕೇಳ್ತಾಳ ಯಾಜ್ಞವಲ್ಕರಿಗೆ, ಅಲ್ಲ ಈ ಜಗತ್ತಿನ ಜನ ಇಷ್ಟು ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ, ಮಕ್ಕಳನ್ನ, ಸಂಪತ್ತನ್ನ, ಕೀರ್ತಿಯನ್ನ ಇಷ್ಟೆಲ್ಲ ಪ್ರೇಮಿಸ್ತಾರಲ್ಲ, ಎದಕ್ಕೆ ಪ್ರೀತಿ ಮಾಡ್ತಾರೆ ಇವರು ಅಂತ ಪ್ರಶ್ನೆ ಮಾಡದ್ಲಕ್ಕೆ. ಅವಾಗ ಆತ ಯಾಜ್ಞವಲ್ಕಂತನ, ಅವ್ರು ಗೊಡವಿ ತಗೊಂಡು ಏನು ಮಾಡ್ತಿ, ಸುಮ್ಮನೆ ಬಿಡು ಅಂದವು. ಅವ್ರದ್ದು ಕೇಳಿದ್ರೆ ಮಸ್ತ್ ತಲೆ ಕೆಡ್ತೈತಿ ನೋಡ. ಅಲ್ಲ ಹೇಳರೆ ಹೇಳಿ, ಇಡೀ ಜಗತ್ತ ಇಷ್ಟು ವಸ್ತುಗಳನ್ನು ಪ್ರೀತಿ ಮಾಡ್ತಾರಲ್ಲ, ಎದಕ್ಕರ ಇಷ್ಟು ಪ್ರೀತಿ ಮಾಡ್ತಾರೆ ಇವರು. ಅವ ಅದಕ್ಕಂತಾನ ಯಾಜ್ಞವಲ್ಕ ಬಹಳ ಚಲೋ ಮಾತು ಹೇಳ್ತಾನ. ಬಹಳ ವಿವೇಕಶೀಲ ಮನುಷ್ಯ, ದರ್ಶನ ಋಷಿ ಆತ. ಈ ಮನುಷ್ಯರಿಷ್ಟೆಲ್ಲ ಗಂಡ ಹೆಂಡತಿಯನ್ನಾಗಲಿ, ಹೆಂಡತಿ ಗಂಡನನ್ನಾಗಲಿ, ಮಕ್ಕಳನ್ನಾಗಲಿ, ಸಂಪತ್ತನ್ನಾಗಲಿ, ಇದನ್ನೆಲ್ಲ ಎದಕ್ಕೆ, ಅಧಿಕಾರವನ್ನಾಗಲಿ ಎದಕ್ಕೆ ಪ್ರೀತಿ ಮಾಡಾಕತ್ತಾನಂದ್ರ,
ಇದು ಅವ್ರ ಮ್ಯಾಲಿನ ಪ್ರೇಮಕ್ಕಲ್ಲ, ತನ್ನ ಮ್ಯಾಲಿನ ಪ್ರೇಮಕ್ಕೆ ಮಾಡಾಕತ್ತಾನವ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯ ಭವತಿ. ಅವ ತನ್ನ ಮ್ಯಾಲಿನ ಪ್ರೇಮಕ್ಕೆ ಅವಕ್ಕೆ ಪ್ರೇಮ ಮಾಡಾಕತ್ತಾನ. ಹೊರಗೆ ನೋಡಾಕತ್ರ ಏನ್ ಅನಿಸ್ತೈತಿ, ಇವ ಬಹಳ ಹೊರಗಿಂದ ಪ್ರೀತಿ ಮಾಡಾಕತ್ತಾನ. ವಾಸ್ತವದಲ್ಲಿ ತನ್ನ ಸುಖಕ್ಕೆ ಅದನ್ನು ಪ್ರೀತಿ ಮಾಡಾಕತ್ತಾನ. ಈಗ ನೀವು ನೋಡಿ, ಒಂದು ಚಲೋ ಮನಿ ಕಟ್ಟಿರ್ತೀರಿ, ಲೋನ್ ಮಾಡಿ ಕಟ್ತೀರಿ. ಏನು ಒಂದು ಬಡ ಬಡ ಎಲ್ಲರೂ ಕಟ್ತಾರಂತ ಇವನು ಕಟ್ಟದ 2 ಕೋಟಿ ಲೋನ್ ಆತು. ಆಮೇಲೆ ಬ್ಯಾಂಕ್ನವರು ಸೀಸ್ ಮಾಡಿದ್ರು, ಕಟ್ಟಕ್ಕಾಗಲ್ಲ ಅಂದ, ಅರೆಸ್ಟ್ ವಾರೆಂಟ್ ಹೊಂಡಿಸಿದ್ರು. ಅವಾಗ ಪೊಲೀಸರು ಬಂದು ನಿನ್ನ ಅರೆಸ್ಟ್ ಮಾಡ್ತೀವಿ ಅಂದಾಗ ಬಹಳ ಪ್ರೀತಿಯಿಂದ ಕಟ್ಟಿಸಿದ್ನ ಮನೆ. ಮ್ಯಾಲ ಮನೆಗೆ ಅವರ ಶ್ರೀಮತಿ ಅವ್ರ ಹೆಸರಿಟ್ಟಿದ್ದ. ಮತ್ ಏನು ಎಷ್ಟು ಪ್ರೀತಿಯಿಂದ ಕಟ್ಟಿಸಿದ ಮನೆ ಇತ್ತಲ್ಲ, ಯಾವಾಗ ಪೊಲೀಸರು ಬಂದ ಅರೆಸ್ಟ್ ವಾರೆಂಟ್ ಕೊಟ್ಟರು, ನಿನಗೆ ಒಳಗೆ ಹಾಕ್ತಿವಿ ಅಂದ ಕೂಡಲೇ ಈಗ ನಾವು ಹೊರಗುಳಿಬೇಕ್ರಿ, ಮನಿ ಹೋದ್ರೆ ಹೋಗಲ್ಲಕ್ಕಂದ. ಎದರ ಸಲುವಾಗಿ ಪ್ರೀತಿ ಮಾಡಿದ್ದ? ಮನಿ ಮೇಲಿನ ಪ್ರೀತಿಯನ್ನು ತನ್ನ ಸುಖಕ್ಕಾಗಿ ಮನೆ ಕಟ್ಟಿಸಿದ್ದಾತ, ತನ್ನ ಮೇಲಿನ ಪ್ರೇಮಕ್ಕೆ ಮನೆ ಕಟ್ಟಿಸಿದ್ದ. ಈಗ ಒಂದು ಚಲೋ ಕಾರ್ ತಗೊಂತಾನ ಮನುಷ್ಯ, ಭಾರಿ ಇಷ್ಟಪಟ್ಟು ಒಂದು ಚಲೋ ಗಾಡಿ ತಗೊಂತಾನ. ಎಷ್ಟು ಇಷ್ಟಪಡ್ತಾನಂದ್ರೆ ಪ್ರಾಣ ನೋಡ್ರಿ. ಇಟ್ ವಾಸ್ ಮೈ ಡ್ರೀಮ್, ನನ್ನ ಕನಸಿತ್ತು ಇದೊಂದು ಕಾರ್ ತಗೊಳ್ಳೋದು. ಕಾರ್ ತಗೊಂಡ ಎಲ್ಲೋ ಹೋಗಿ ಒಂದು ಗಿಡಕ್ಕೆ ಹೊಡೆದ, ಆಕ್ಸಿಡೆಂಟ್ ಆಯ್ತು. 108 ಆಂಬುಲೆನ್ಸ್ ಬಂತು. ಬಂದ ತಕ್ಷಣನ ಗಾಡಿ ಯಾವ್ದು ಡ್ರೀಮ್ ಅಂದಿದ್ನಲ್ಲ, ಡ್ರೀಮ್ ಗರ್ಲ್ ಎರಡೂ ಅಲ್ಲೇ ಬಿಟ್ಟು 108ನಾಗ ಹೊಂಟಾನ. ಅಲ್ಲ, ಮತ್ ಬಹಳ ನಿನಗೆ ಪ್ರೇಮ ಇತ್ತು ಅಂದ್ರೆ ನೀ ಎದ್ದು ನಿನ್ನ ಕಾರ್ ಗಾಡಿ 108ನಾಗ ಕಳಿಸ್ಬೇಕಾಗಿತ್ತು ನೀನು. ಇದಕ್ಕೆ ಮೊದಲು ಗ್ಯಾರೇಜ್ ಒಯ್ದು ರಿಪೇರಿ ಮಾಡಿ. ಅಂದ್ರೆ ತನಗ ಸುಖ ಕೊಡ್ತಿತ್ತು, ಪ್ರೀತಿ ಮಾಡದ. ಯಾವಾಗ ತನಗ ದುಃಖ ಕೊಡ್ತೈತಂದ್ರೆ ಬಿಸಾಡಿ ಬಿಡ್ತಾನತ್ತ ಅಷ್ಟೇ. ಇದು ಮನುಷ್ಯನ ಸ್ವಭಾವ ಅಂತ ಯಾಜ್ಞವಲ್ಕರು ಹೇಳಕತ್ತಾರ. ಈಗ ನೀವು ಮನ್ಯಾಗ ಸಂಪತ್ತು ಇಡ್ತೀರಿ, ಬಂಗಾರ ಬೆಳ್ಳಿ ಎಲ್ಲ ಇಡ್ತೀರಿ. ಎಲ್ಲಿ ಇಡ್ತೀರಿ? ಬಂಗಾರ ಬೆಳ್ಳಿ ಮನ್ಯಾಗ ಒಳಗಿಟ್ಟು ಟ್ರಿಜರಿ ಲಾಕ್ ಮಾಡಿ ಅದಕ್ಕೆ ಮತ್ತೆಲ್ಲ ಪಾಸ್ವರ್ಡ್ ಕೋಡ್ ನಂಬರ್ ಕೊಟ್ಟು ಅದು ಟ್ರಿಜರಿಯಾಗಿಟ್ಟು ಇದು ಹೊರಗೆ ಚಾಪಿ ಮೇಲೆ ಮಕ್ಕೋತೈತಿ. ಅಲ್ಲ, ಅಷ್ಟು ರೊಕ್ಕ ಇಟ್ಟಿದ್ದಾರೆ ಅದಕ್ಕೆ ಚಂದ ಮಸ್ತ್ ಇರ್ಬೇಕಿಲ್ಲ. ಎಲ್ಲ ಇಟ್ಟು ಚಾಪಿ ಹಾಸ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು ಒಂದು ಕೋಲ್ ಇಟ್ಕೊಂಡು ಮುಕ್ಕೊಂತೈತೆ. ಅವ್ರಿಗೇನು ಕಳ್ರಿಗೆ ಗೊತ್ತಾಗೋದಿಲ್ಲ. ಇವಾಗ ಕೋಲ್ ಇಟ್ಕೊಂಡ್ರ ಅಂತೇಳಿ ಅವ್ರು ಪಿಸ್ತೂಲ್ ತಂದು ಸೀದಾ ಹಣಿಗೆ ಇಟ್ರು. ತಂದು ಕೂಡ್ಲೇನೆ ಎಲ್ಲೈತಂದ್ರು ಚಾವಿ ಗೀವಿ, ಈಗ ನನಗೆ ಮುಟ್ಟಬೇಡ್ರಿ, ಎಲ್ಲೈತ್ ನೋಡಿ ತೋಡ್ರಿ. ಅಲ್ಲ, ಮತ್ತೆ ಬಹಳ ಸಂಪತ್ತಿನ ಮೇಲೆ ಪ್ರೀತಿ ಇದ್ರು ನನಗೆ ಹೊಡಿರಪ್ಪ, ಸಂಪತ್ತು ಅಲ್ಲೇ ಇರಲಿ ಅಂತ ಅನ್ಬೇಕಾಗಿತ್ತು. ಅವ ಸಂಪತ್ತು ಎದಕ್ಕೆ ಪ್ರೀತಿ ಮಾಡಿದ್ದ ಅಂದ್ರೆ ಇದು ನನಗೆ ಸುಖ ಕೊಡ್ತೈತೆ ಅಂತ ಪ್ರೀತಿ ಮಾಡಿದ್ದ. ಯಾವಾಗ ಅದು ಇರುವುದರಿಂದ ನನಗೆ ಕೂತೈತೆ ಅಂದ ನಾವು ಉಳಿಬೇಕು, ಅದು ಹೋದ್ರೆ ಹೋಗಲಿ ಅಂದ. ತನ್ನ ಸಲುವಾಗಿ ಪ್ರೀತಿ ಮಾಡ್ಯಾನ ಜಗತ್ತಿನ ಸಲುವಾಗಿ ಅವ ಪ್ರೀತಿ ಮಾಡಿಲ್ಲ. ಎಷ್ಟು ವಿವೇಕಶೀಲತೆ ಐತಲ್ಲ ಇದರಲ್ಲಿ. ಈಗ ನೀವು ಮೊನ್ನೆ ಬೆಂಗಳೂರಾಗ ನೋಡಿದ್ರಲ್ಲ, 40 ಕೋಟಿ ರೂಪಾಯಿ ಸಿಕ್ತು. ಓದ್ರಿಲ್ಲ ಪೇಪರ್ನಾಗ, 40 ಕೋಟಿ ರೂಪಾಯಿ ಸಿಕ್ತು. ಮತ್ತು ಗಳಸಾಗಿ ಎಷ್ಟು ಕಷ್ಟಪಟ್ಟು ಇದು 40 ಕೋಟಿ ರೂಪಾಯಿ ಮನೆಯಾಗಿದ್ದರೆ ಸುಖ ಕೊಡ್ತೈತೆ ಅಂತ ಅಂದಿದ್ದ. ಮತ್ತು ಇಡಿ ಅವರು ಬಂದ ಅಟ್ಯಾಕ್ ಮಾಡಿದ ಕೂಡಲೇ ಎಲ್ಲರೂ ಇದು ನಂಬದಲ್ಲ ಅಂದ್ರೆ ನಾವು ಒಳಗೆ ಹೋಗ್ತೀವಿ ಅಂದ ಕೂಡಲೇ ಇದು ನಂಬದಲ್ಲ, ಇಲ್ಲ ಅಂದ್ರೆ ನಂಬದು. ಅಂದ್ರೆ ಯಾವುದೇ ಒಂದು ವಿಷಯ ವಸ್ತು ನಮಗ್ ಮನುಷ್ಯ ಎದಕ್ ಸಲುವಾಗಿ ಪ್ರೀತಿ ಮಾಡ್ತಾನಂದ್ರೆ ಇದು ನನಗೆ ಸುಖ ಕೊಡ್ತಿತ್ತು ಅಂತ ಪ್ರೇಮ ಮಾಡ್ತಾನ. ಅದು ಯಾವಾಗ ದುಃಖ ಕೊಡ್ತೈತಿ ಅಂತ ಗೊತ್ತಾದ ಕೂಡಲೇ ಬಿಟ್ಟು ಬಿಡ್ತಾನ. ಇಲ್ಲಿ ಇರುವ ಎಲ್ಲ ವಿಷಯ ವಸ್ತುಗಳನ್ನ ವಿಷಯದ ಸಲುವಾಗಿ ಸುಖ ಮಾಡೋದು, ಪ್ರೀತಿ ಮಾಡೋದಿಲ್ಲ. ತನ್ನ ಸುಖಕ್ಕಾಗಿ ಎಲ್ಲರೂ ಪ್ರೀತಿ ಮಾಡ್ತಾರ ಅಷ್ಟೇ. ಇಲ್ಲಿ ಇದು ತಿಳ್ಕೊಳ್ಳೋದು. ಅದಕ್ಕೆ ಮತ್ತೆ ಇಂಥ ಪ್ರೇಮ ಐತಲ್ಲ, ನಮ್ಮ ಪ್ರೇಮ ಏನೈತಿ ಅಂದ್ರ ಸ್ವಲ್ಪ ವ್ಯಾವಹಾರಿಕ ಪ್ರೇಮ. ನಮ್ದು ಪವಿತ್ರ ಪ್ರೇಮ ಅಲ್ಲ. ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರಕ್ಕೈತಿ. ಈಗ ಕನ್ಯಾ ನೋಡಕ್ ಬಂದ್ರು ಅಂದ್ರೆ 25,000 ಹುಡುಗನ್ ತೋರಿಸ್ತೀವಿ. ಅಕಸ್ಮಾತ್ ಒಂದ್ ವಾರದಾಗ 50,000 ಹುಡುಗ ಬಂದ ಅಂದ್ರೆ ಇದು ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಅದನ್ನ ಹಿಡ್ಕೊಂತೀವಿ. ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರಿಕ ಅದಾವ ಅಷ್ಟ. ಈಗೊಂದು ಮುದುಕಿತ್ತು, ಗುಡಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಮಠ ಮಧ್ಯಾಹ್ನ ಏಪ್ರಿಲ್ ತಿಂಗಳ ಹೋಗಿ ನಮಸ್ಕಾರ ಮಾಡಿ, ಈಗ ನಿನಗೆ 2 ಕಾಯಿ ಹೊಡಿಸ್ತೀನಿ, ನನ್ನ ಎಮ್ಮಿ ಕರ ಕಳೆದೈತಿ, ಹುಡುಗಿ ಕೊಡು. ಅವ ದೇವ್ರಂದ ಏಪ್ರಿಲ್ ಐತಿ, ಬಿಸಿಲು ಎಷ್ಟೈತಿ, ನಿನ್ನ 2 ಹೊರಗೆ ಹೋದ್ರ ತಾಪ ಐತಿ. ಅದು ದೇವ್ರಿದ್ರ 2 ಕಾಯಿ ಆಸೆಕ್ ಬಿದ್ದು ಹೊರಗೆ ಹೋತ್ ಹುಡ್ಕಕ್ ಎಮ್ಮಿಕರ. ಅವ 30 ರೂಪಾಯಿಗೊಂದು 10 ಎಳಿನೀರು ಕುಡಿಬೇಕಾತ್. ಇದ್ರ 2 ಕಾಯಿ ಆಶಕ್
ಏನು ಮಜಾ ಅದಲ್ಲ. ನಮ್ಮದು ವ್ಯಾವಹಾರಿಕ ಪ್ರೇಮ ಎದಕ್ಕೆ ಕಾಯಿ ಓಡಿಸಕತ್ತೀವಂದ್ರೆ, ಅವ ದೇವ್ರು ಈಕಿ 2 ಕಾಯಿ ಓಡಿಸ್ತೀನಿ, ನಾನು ನೆಮ್ಮಿಕರ ಹುಡುಕ್ ಕೊಡು. ಅವ ಬಿಸಿಲಾಗ ಅಡ್ಡಾಡವ, ಈಕಿ ನೆಳ್ಳಾಗ ಆರಾಮ್ ಗುಡ್ಯಾಕ ಕೂಡಾಕಿ. ನಮ್ಮ ಪ್ರೇಮ ಸ್ವಲ್ಪ ವ್ಯಾವಹಾರಿಕ ಐತಷ್ಟೆ. ಈಗ ದೇವ್ರಿಗೆ ಅನ್ನೋದಿಲ್ಲ, ನಾವು ಬಹಳ ಭಕ್ತಿವಂತರ್ರಿ, ಕಣಬಟ್ಟ ಮಾಡಿಸ್ಕೊಡ್ತೀವಿ ದೇವ್ರಿಗೆ. ಮುಗುಬಟ್ಟ ಏನಂದ್ರೆ ಕಣಬಟ್ಟ ಕ್ವಾರ್ ಮೀಸಿ ಅಂದ್ ಮತ್ ಏನು ಬಂದವ್ರಿಗೆ ನೋಡಿ ಮೀಸಿ ತಿರುಕೋತ್ ಕುಂದಿರ್ಬೇಕ. ಕಣ್ಣಬಟ್ಟ ಮಾಡಿಸಿವಿ ನಾವು ದೇವ್ರಿಗೆ. ಅಂದ್ರೆ ಏನ್ ದೇವ್ರಿಗೆ ಮೊದಲು ಕಣ್ಣ ಕಾಣ್ತಿದ್ದಿಲ್ಲ, ಏನರ್ಥ? ಏನ್ ನೀ ಕಣಬಟ್ಟು ಕೊಟ್ಟಿಂದ ಅವನಿಗೆ ಕಣ್ಣು ಕಾಣಿಸಕತ್ತಾವ. ಮತ್ತೆ ದೇವರಿಗೆ ಯಾರು ಕಾಣೋದಿಲ್ಲ, ನೀವು ಒಬ್ಬನ ಕಾಣುತ್ತೆ. ಯಾಕಂದ್ರೆ ನಿನ್ನುವ ತಗಡಿನ ಕಣ್ಣು ಅವನಿಗೆ. ಏನು ಮಜಾ ಜಗತ್ತ. ಅಂದ್ರೆ ಎದಕ್ ಕೊಟ್ಟಿವಿ ಅಂದ್ರೆ ನನಗೇನಾದ್ರ ಕೊಟ್ಟ ನೀವು ಒಂದ್ ಸ್ವಲ್ಪ. ನಮ್ಮ ಭಕ್ತಿ ವ್ಯವಹಾರದ್ದೈತಿ ನಮ್ದಷ್ಟು. ಅವನ ಪ್ರೇಮ ಹಂಗಲ್ಲ, ನಮ್ಮ ಸ್ವಲ್ಪ ವ್ಯವಹಾರಿಕ ನಮ್ಮ ಪ್ರೇಮ. ಈಗ ಮನ್ಯಾಗ ಒಂದು ಕುರಿಮರಿ ಇತ್ತು. ಕುರಿಮರಿಗೆ ಅವ್ರೇನು ಮನ್ಯಾಗ ಅದಕ್ಕೆ ತಲೆ ಮೇಲೆ ಕೈ ಆಡಿಸೋದೇನು, ಡುಬ್ಬದ ಮೇಲೆ ಕೈ ಆಡಿಸೋದೇನು, ಮೈ ತೊಳೆಯೋದೇನು, ಅದು ಮನ್ಯಾಗ ಒಂದು ಸಣ್ಣ ಕರು ಇತ್ತಲ್ಲ ಕೊಟ್ಟಿಗೆಯಾಗ ತಾಯಿಗಂತಂತ. ಆ ಕಡೆಗೆ ಏನು ಮನುಷ್ಯರು ನೋಡು ಅದಕ್ಕೆಷ್ಟು ಪ್ರೀತಿ ಮಾಡ್ತಾರ. ತಲೆ ಮೇಲೆ ಕೈ ಆಡಿಸ್ತಾರ, ಡುಬ್ಬದ ಮೇಲೆ ಕೈ ಆಡಿಸ್ತಾರ, ಹೆಗಲ ಮೇಲೆ ಕೈ ಹಾಕಿ ಎಷ್ಟು ಪ್ರೀತಿ ಮಾಡ್ತಾರ. ನನಗೇನು ಒಟ್ಟ ಕಾಳಜಿ ಮಾಡಲ್ಲ ನೋಡಿ ಇವರು. ತಾಯಿ ಅಂತೂ ಇವತ್ತು ಗೊತ್ತಾಗೋದಿಲ್ಲ ನಿನಗೆ. ಮರುದಿವ್ಸ ತಾಯಿ ಹೊಲಕ್ಕೆ ಹೋಗಿ ಮೇದ ಬರದ್ರಾಗನ ಕರ ನಡಗತಿತ್ತು. ಅವಾಗ ತಾಯಿ ಕೇಳ್ತಿ ಯಾಕ? ಅವಾಗ ಆಕಳ ಕರು ಹೇಳ್ತಂತ, ಈಗ ಗೊತ್ತಾಗೈತಿ ನನಗ, ಇವ್ರು ಯಾರು ಡುಬ್ಬದ ಮೇಲೆ ಕೈ ಹಾಕ್ತಾರ ಮನುಷ್ಯರು ಯಾರಿಗೆ ಉಳಿಸುದಿಲ್ಲ ಅಂತ ಗೊತ್ತಾಗೈತಿ ನನಗ. ಯಾರು ಡುಬ್ಬದ ಮೇಲೆ ಕೈ ಆಡಿಸ್ತಾರಲ್ಲ ಇವ್ರು ಉಳಿಸುದಿಲ್ಲ ಅಂತ ಗೊತ್ತಾಗೈತಿ ನನಗೆ. ನಮ್ಮ ಪ್ರೇಮ ಸ್ವಲ್ಪ ವ್ಯಾವಹಾರಿಕ ಅಷ್ಟೆ. ಗಿಡ ಹಣ್ಣು ಕೊಡ್ತಿದ್ರೆ ನೀರು ಹಾಕ್ತಿವಿ, ಇರ್ಲಿಲ್ಲ ಅಂದ್ರೆ ನೀರು ಹಾಕುದಿಲ್ಲ ನಾವು. ಒಣಗೈತಿ ಬಿಡು ಆ ಕಡೆ ತೆಗಿ ಅಂತ. ಈಗೊಂದು ಆಕಳ ಐತಿ, ಹಾಲು ಕೊಡ್ತಿದ್ರೆ ಇಟ್ಕೊಂತೀವಿ, ಇರ್ಲಿಲ್ಲ ಅಂದ್ರೆ ನಮ್ಗೆ ಸುಖ ಕೊಡ್ತಿದ್ರೆ ಅಷ್ಟ ಪ್ರೇಮ, ವ್ಯಾವಹಾರಿಕ ಪ್ರೇಮ. ಇರ್ಲಿಲ್ಲ ಅಂದ್ರೆ ತೆಗೆದು ಬಿಡ್ತೀವಿ ಅಷ್ಟೇ ನಾವು. ಅದು ನಮಗೆ ಸುಖ ಕೊಡ್ಲಿಲ್ಲ ಅಂದ್ರೆ ತೆಗಿತೀವಿ. ಆಕಳ ಹಾಲು ಕೊಡ ಮಟ್ಟ ಹಿಂಡ್ಕೊಂಡಿವಿ, ಕೊಡ್ಲಿಲ್ಲ ಅಂದ್ರೆ ಮುಗೀತು. ಅದು ಹಾಲು ಕೊಡೋದು ಬಂದ ಅಂತಂದ್ರೆ ಕಟಗರಿ ಕೊಟ್ಬಿಟ್ವಿ ನಾವು ಅಷ್ಟೆ. ಅದು ಆಕಳ ಕೇಳ್ತೈತಿ ಮನುಷ್ಯಾಗ, ಅಲ್ಲೋ ಎದಕ್ಕೆ ಕಟಗರಿಗೆ ಎದಕ್ಕೆ ಕೊಡಕತ್ತಿ ನನಗೆ? ಇವ ಏನಂತಾನ, ಅಲ್ಲ ಮುದಿಕೆ ಆದಲ್ ನೀನು ಅಂತ. ಆಕಳಂತೈತಿ, ಅಲ್ಲೋ ಮುದಿಕಾದ್ರೆ ಏನಾಯ್ತು, ಹಾಲು ಕೊಟ್ಟ ನಿಮ್ಮ ಅವನು ಮುದಿಕೆ ಆಗ್ಯಾಳ, ಹಾಲು ಕೊಟ್ಟ ನಾನು ಮುದಿಕೆ ಆಗೇನಿ, ಹಾಲು ಕೊಟ್ಟ ನಿಮ್ಮ ಅವು ಮುದಿಕೆ ಆಗ್ಯಾಳಂತ ಕಟಗರಿ ಕೊಟ್ಟಿಲ್ಲ, ನನಗ್ಯಾಕೆ ಕಟಗರಿ ಕೊಡ್ತೀಯೋ? ನನಗೊಯ್ದು ಕೊಲೆ ಮಾಡೋರು ಕಟಗರಲ್ಲ, ನನ್ನ ಹಾಲುಂಡು ನನಗೆ ಕಟಗರಿ ಕೊಡ್ತೀಯಲ್ಲ, ನೀನು ನಿಜವಾದ ಕಟಕ ನೀನು. ನಮ್ಮ ಪ್ರೇಮ ಐತಲ್ಲ ಸ್ವಲ್ಪ ಲೇನಾದೇನೈತೆ ಅಷ್ಟ, ಇದು ವ್ಯಾವಹಾರಿಕ. ಬಹಳ ಮಂದಿ ಕೇಳ್ತಿರ್ತಾರೆ ನೋಡಿ, ಈ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಏನು ಮಾಡ್ಬೇಕ್ರಿ? ಏನು ಮಾಡ್ತಾರೆ ಇದಕ್ಕೆ? ಇವೆಂದರೆ ಗಟ್ಟಿಗೊಳ್ತಾವ ಹ್ಯೂಮನ್ ರಿಲೇಷನ್ಸ್ ಏನದಾವ ಇವು. ಈಗ ಯಾಕೆ ಬಹಳ ಮಂದಿ ಪ್ರಶ್ನೆ ಏನು ಅಂದ್ರೆ, ನಮ್ಮ ರಿಲೇಷನ್ಶಿಪ್ ಯಾಕೆ ಕೆಡ್ತಾವ್ರಿ ಅಂತ, ಸಂಬಂಧಗಳು ಯಾಕೆ ಕೆಡ್ತಾವ್ರಿ ಅಂತ ನೀವು ಪ್ರಶ್ನೆ ಬಹಳ ಮಂದಿದ. ಯಾಕೆ ಸಂಬಂಧಗಳು ಕೆಡ್ತಾವ? ನಮ್ಮ ರಿಲೇಷನ್ಶಿಪ್ನಾಗ ಯಾಕೆ ಬ್ರೇಕಪ್ ಬಂದೈತಿ ಅಂತ. ಬ್ರೇಕ್ ಎಲ್ಲದಕ್ಕೆ ಬ್ರೇಕಪ್ ಬಂದಿರ್ತಾವಟ್ಟ. ಯಾಕೆ ಬ್ರೇಕಪ್ ಆಗೈತಿ ಅಂದ್ರೆ, ಇದು ಯಾಕೆ ಹೋಗೈತಿ ಅನ್ನೋದಕ್ಕಿಂತ ಮೊದಲು ಯಾಕೆ ಕೂಡೈತಿ ತಿಳ್ಕೊಡ್ರಿ. ಯಾಕೆ ಕೂಡೈತಿ ಅಂದ್ರೆ ಏನೋ ಒಂದು ಉದ್ದೇಶಕ್ಕೆ ಕೂಡೈತಿ. ಇವ್ರ ಹತ್ರ ಹೋದ್ರೆ ಇದು ನಮ್ಮ ಕೆಲಸ ಆಗತ್ತ, ಇವ್ರು ನಮಗ್ ಮಾಡಿಸ್ಕೊಡ್ತಾರ, ಇವ್ರೊಂದು ಕಾಂಟ್ರಾಕ್ಟರ್ ಕೊಡ್ತಾರ, ಇವ್ರು ಇನ್ನೊಂದು ಕೊಡ್ತಾರ ಅಂತ ಕೂಡೈತಿ. ಅವ್ರು ಕೊಟ್ಟಿಲ್ಲ, ದೂರ ಆಗೈತಿ ಅಷ್ಟೆ. ಸಂಬಂಧಗಳು ಉದ್ದೇಶ ಇಟ್ಟುಕೊಂಡು ಕೂಡೈತಿ, ಉದ್ದೇಶ ಬಗೆಹರಿಲಿಲ್ಲ ಅಂದ್ರೆ ದೂರ ಆಗೈತಿ ಅಷ್ಟೇ. ಏನು ಸಂಬಂಧಗಳು ದೂರ ಹೋಗ್ತಾವ ಅನ್ನೋದಕ್ಕೆ ಪ್ರಶ್ನೆ ಎಲ್ಲೈತಿ ಹೇಳಿ. ನಮ್ಮ ಸಂಬಂಧಗಳು ವ್ಯಾವಹಾರಿಕ ಅದಾವ, ನಿಸರ್ಗ ಐತಿ. ಒಂದು ಕೋಗಿಲೆ ಹಾಡಾಕ ಬಂದ್ರ, ವಸಂತ ಮಾಸ ಬಂದ್ರ, ಒಂದು ಮಾವಿನ ಗಿಡ ಚಿಗುರು ಬಿಟ್ರ, ಮಾವಿನ ಗಿಡ ಆ ಕೋಗಿಲೆಯ ಕಂಠಕ್ಕ ತನ್ನ ಚಿಗುರನ್ನೇ ದಾನ ಮಾಡಿ 2 ರೂಪಾಯಿ ಕೊಡುವಂತ ಕೇಳೈತೆ. ನಾವು ಮನೆ ಕಟ್ಟಿದ್ರೆ ಇದಕ್ಕಿಷ್ಟು ಬಾಡಿಗೆ ಅಂತ ಹೇಳ್ತೀವಿ. ನಿಸರ್ಗದೊಳಗೆ ಯಾವ ಗಿಡ ಎಷ್ಟು ಪಕ್ಷಿಗಳು ಗೂಡಿ ಕಟ್ಟ್ಯಾವಲ್ಲ, ರೆಂಟ್ ಕೊಡ್ರಿ ಅಂತ ಯಾವ್ದಾದ್ರು ಪಕ್ಷಿ ಕೇಳೈತೇನೆ? ಇದು ಪವಿತ್ರ ಪ್ರೇಮ ಅಷ್ಟೇ, ನಿಸರ್ಗದ ಪ್ರೇಮ. ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರದವ ನಮ್ಮ ಪ್ರೇಮದೊಳಗ. ಮತ್ತು ನಮ್ಮ ಪ್ರೇಮಗಳು ಹೆಂಗ ಅಂದ್ರೆ ವೈಷಯಿಕ ಪ್ರೇಮಗಳು. ನಮ್ಮ ವಿಷಯಾಧಾರಿತ ಪ್ರೇಮಗಳಂದ್ರೆ ಸ್ವಲ್ಪ ಮನಸ್ಸು ಕೆಡಿಸುವ ಪ್ರೇಮಗಳು. ಪವಿತ್ರ ಪ್ರೇಮ ಅಲ್ಲ ನಮ್ದು, ವೈಷಯಿಕ ಪ್ರೇಮ. ನೀವು ಈ ಕಥೆ ಈ ಹೆಸರು ಕೇಳಿರಿ,
ಲೈಲಾ ಮಜ್ನು ಅಂತಿದ್ರು 7ನೇ ಶತಮಾನದೊಳಗೆ ಅರಬ್ ದೇಶದೊಳಗೆ. ನಮ್ಮಲ್ಲಿ ಭಾಳ ಮಂದಿ ಸಿಗ್ತಾರೆ ಈಗ, ಹೆಸರು ಬೇರೆ ಬೇರೆ ಅದಾವ ಅಷ್ಟು. ನಮ್ಮಂದಿ ಜಗ್ಗಿ ಮಂದಿ ಅದಾರೆ, ಹೆಸರು ಬೇರೆ ಬೇರೆ ಇಟ್ಟುಕೊಂಡು ಬೇರೆ ಬೇರೆ ರೂಪದೊಳಗೆ ಬಂದಾರ, ಅವತಾರ ಬೇರೆ ಬೇರೆ ರೂಪದಾಗಿ ಅವರು. ಏನು 7ನೇ ಶತಮಾನದ ಅರಬ್ ದೇಶದಲ್ಲಿ ಲೈಲಾ ಮಜ್ನು ಅಂತಿದ್ರು. ವೈಷಯಿಕ ಪ್ರೇಮ ಎಷ್ಟು ಅಂಧ ಆಸಕ್ತಿ ಇರ್ತೈತಿ. ಲೈಲಾ ಮಜ್ನು ಲೈಲಾಗ ಬಹಳ ಪ್ರೀತಿ ಮಾಡುತ್ತಿದ್ದ. ಯುವಕ ಹುಡುಗ ಸುಂದರ ಇದ್ದ, ಆಕೆ ಹುಡುಗಿ ಸುಂದರ ಇದ್ಲು. ಲೈಲಾ ಮಜ್ನು ಲೈಲಾಗ ಪ್ರೀತಿ ಮಾಡುತ್ತಿದ್ದ ಬಹಳ. ಆದ್ರೆ ಏನಾಯ್ತು ಅಂದ್ರ ಆಕಿ ಮ್ಯಾಲ ಪ್ರೀತಿ ಇತ್ತ, ಪ್ರೀತಿಗೆ ಇವ ಕವನ ಬರೀತಿದ್ದ. ಅವ್ರಪ್ಪ ಅಂದ, ಹಿಂಗ ಬಹಳ ಹಿಂದೂ ಹಿಂಗ ಪ್ರೇಮದ ಮೇಲೆ ಕವನ ಬರೆದವ್ರು ಬಹಳ ಮಂದಿ ಅದಾರ ತಮ್ಮ, ಕವನ ಬರೆದ್ರೆ ಏನು ಹೊಟ್ಟೆ ತುಂಬುದಿಲ್ಲ ಅಂತ ಹೇಳಿ ಬೇರೆ ಅವ್ರಿಗೆ ಮದುವೆ ಮಾಡಿ ಕೊಟ್ಟು ಬಿಟ್ಟಾತ. ಮತ್ತಿದು ಆತಲ್ಲ, ಹುಚ್ಚಾತದು, ಇದು ಬರೆಯೋದು ಅದು ಬರೆಯೋದು, ರಕ್ತ ಇದು ಮಾಡ್ಕೊಳ್ಳೋದು, ಹುಚ್ಚಾಗಿ ಅಡ್ಡಾಡಕತ್ತು. ಯಾರು? ಮಜ್ನು. ಲೈಲಾ ಇನ್ನೊಬ್ಬರ ಜೊತೆ ಮದುವೆ ಆದ್ಲು, ಮಜ್ನು ಹುಚ್ಚಾತು. ಆ ದೇಶದ ದೊರೆ ಇದ್ನಲ್ಲ, ಇವನ ಸ್ನೇಹಿತ ಇದ್ದ. ಅವ ಮಜ್ನುವಿಗೆ ಕರೆಸ್ತಾನ, ಒಂದ್ ದಿವ್ಸ ಕರಿಸಂತಾನಲ್ಲ, ನಿನ್ನ ಲೈಲಾ ಅದಳಲ್ಲ, ನಿನ್ನ ಲೈಲಾ ನಾನು ನೋಡಿನಿ, ಆಕೇನ್ ಅಷ್ಟು ಚಲೋ ಇಲ್ಲ ಹುಡುಗಿ, ಈ ದೇಶದ ಅತ್ಯಂತ ಸುಂದರ 10 ಜನ ಕನ್ಯಾಮಣಿಗಳನ್ನು ಕರೆಸ್ತೀನಿ, ಅವ್ರೊಳಗೆ ಯಾರಿಗಾರ ಒಬ್ಬರಿಗೆ ನೀ ಮದುವೆ ಆಗು. ಅವಾಗ 10 ಜನರಿಗೆ ಕರ್ಕೊಂಬಂದು ನಿಂದ್ರಿಸ್ತಾನ. ನೋಡೀಗ ನಿನ್ನ ಲೈಲಾನಂತೂ ಮದುವೆ ಆಗೈತಿ, ನೀ ಯಾರಿಗಾರ ಒಬ್ಬರಿಗೆ ಇಷ್ಟಪಟ್ಟವ್ರಿಗೆ ಮದುವೆ ಆಗು, ನಿನ್ನ ಲೈಲಾನಕ್ಕಿಂತ ಇವ್ರು ಅತ್ಯಂತ ಸುಂದರ ಅದಾರ. ಮಜ್ನು ಅಂತಾನ, ನೋಡು ಮಹಾರಾಜ, ಲೈಲಾ ಸುಂದರ ಕಾಣಬೇಕಾಗಿದ್ರ ಲೈಲಾ ಮಹಾರಾಜನ ಕಣ್ಣಿನಿಂದ ನೋಡಿದ್ರೆ ಸುಂದರ ಕಾಣೋದಿಲ್ಲ, ಮಜ್ನುವಿನ ಕಣ್ಣಿನಿಂದ ನೋಡಬೇಕು, ಅಂದ್ರೆ ಸುಂದರ ಕಾಣತಾಳಕ್ಕೆ. ಅಷ್ಟು ಆಸಕ್ತಿ ಇತ್ತು. ಅದಕ್ಕೆ ನೀವು ಈ ಶಬ್ದ ಅನ್ನೋದಿಲ್ಲ, ಲವ್ ಈಸ್ ಬ್ಲೈಂಡ್ ಅಂತಾರ, ಕೇಳಿರೇ ಇಲ್ಲ? ಕೇಳಿರೇ ಇಲ್ಲ? ಆಗೈತೆ ಇಲ್ಲ ನಿಮಗೆ? ಲವ್ ಈಸ್ ಬ್ಲೈಂಡ್ ಅಂತಾರ. ಅಲ್ಲ, ನೀವು ಕೇಳ್ರಿ, ಮಜಾ ಎಷ್ಟೈತಿದು ಅಂದ್ರೆ, ಪ್ರೇಮ ಕುರುಡು ಅಂತೀವಿ. ಪ್ರೇಮ ಕುರುಡು ಹೆಂಗಾಗತ್ತ? ಕಣ್ಣಿಗೆ ಕಣ್ಣು ಕೂಡದ ಮೇಲೆನೆ ಪ್ರೇಮ ಆಗೈತಿ, ಮತ್ತು ಕುರುಡು ಹೆಂಗಾತು? ನೀವು ಪದ ಕೇಳಿರಿಲ್ಲ, ಅದೇನೋ ಹಾಡ್ತಾರಲ್ಲ, ಕಲ್ಲೇಟಿಗಿಂತ ಅಂತಂದು. ಬಿದ್ದವಿಲ್ಲೇಟ? ಈಗ ಬಿದ್ದಿರ್ಲಿಕ್ಕಿಲ್ಲ, ಸಣ್ಣ ಹುಡುಗರಿದ್ದಾಗರ ಬಿದ್ದಿರ್ತಾವ. ಅಂದ್ರ ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ, ಯಾಕಂತಾರ? ಅಲ್ಲ, ಮೊದಲ ಕಣ್ಣ ಕೂಡೈತಿ, ಮೊದಲು ಮುಖಾಮುಖಿ, ಮೊದಲು ಕೂಡೈತಿಲ್ಲ, ಮೊದಲು ಮುಖಾಮುಖಿ ಆಗೈತಿ, ಆಮೇಲೆ ಚಂದ್ರಮುಖಿ ಆತು. ಮೊದಲು ಮುಖಾಮುಖಿ ಆತು, ಆಮೇಲೆ ಚಂದ್ರಮುಖಿ ಆತು, ಆಮೇಲೆ ಕಮಲಮುಖಿ ಆತು, ಆಮೇಲೆ ಸೂರ್ಯಮುಖಿ ಆತು, ಆಮೇಲೆ ಜ್ವಾಲಾಮುಖಿ ಆತು, ಮದುವೆ ಆದ್ಮೇಲೆ ತೆಕ್ಕೆ ಮುಖಿ ಆತು. ನೋಡ್ಕೊಂಡು ಮೊದಲು ಬರೇ ಮುಖಿನೇ ಇತ್ತದ, ಆಮೇಲೆ ತೆಕ್ಕೆ ಮುಖಿಗೆ ಬಂತು ನೋಡ. ಲವ್ ಏನು ಮಜಾ, ಶಾಸ್ತ್ರ ಹಂಗಿರ್ತದಲ್ಲ. ಮತ್ತೆ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ, ಯಾಕಂದ್ರ ಲವ್ ಈಸ್ ಬ್ಲೈಂಡ್ ಅಂತ ಯಾಕಂತಾರ ಅಂದ್ರ, ಅದಕ್ಕ ಪ್ರೇಮಕ್ಕೆ ಹೊರಗಿನ ಕಣ್ಣಿರ್ತಾವೆ ಹೊರತು, ಒಮ್ಮೆ ಪ್ರೇಮದಲ್ಲಿ ಬಿದ್ರ ನಾ ಏನು ಓದಾಕತ್ತೀನಿ, ನನ್ನ ಗುರಿ ಏನು ಅನ್ನೋದು ಮರೆಸಿ ಬಿಡ್ತೈತಿ. ನಮ್ಮಪ್ಪ ನನ್ನವ್ವ ತಾನು ತಂಗುಳುದುಂಡು, ತಾನು ಹಳೆ ಬಟ್ಟೆ ಉಟ್ಟು, ನಮ್ಮಪ್ಪ ನನಗೇನು ಓದಿಸಾಕತ್ತಾನ ಅದ್ರ ಕನಸು ಮುರಿತಾವ ಅಷ್ಟ, ಕುರುಡಾಗಿರ್ತೈತದು ಅಷ್ಟ. ಅದಕ್ಕೆ ಲವ್ ಈಸ್ ಬ್ಲೈಂಡ್ ಅಂತಾರ. ಅದಕ್ಕೆ ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದಯತಿ ಹಸಿಷ್ಯತಿ ಪಂಕಜಶ್ರೀಹಿ ಇತ್ತಂ ವಿಚಿಂತ್ಯ ಸಹಸಾ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನಲಿನೀಂ ಗಜವುಜ್ಜಹಾರ. ಒಂದು ಸರೋವರ ಇತ್ತು. ಅಂದ್ರ ಈ ವಿಷಯದ ವಾಸನೆಗಳ ಮೋಹ ಎಷ್ಟು ಮಸ್ತ್ ಇರ್ತೈತಿ ಅಂದ್ರ, ಎಷ್ಟು ಆಸಕ್ತ ಆಗಿರ್ತೈತಿ ಜೀವ, ಎಷ್ಟು ಅನುರಕ್ತ ಆಗಿರ್ತೈತಿ ಜೀವ ಅದರಲ್ಲಿ ಅಂದ್ರ, ಒಂದು ಸರೋವರ ಇತ್ತು. ಆ ಸರೋವರದೊಳಗ ಒಂದು ಕಮಲ ಇತ್ತು. ಆ ಕಮಲಕ್ಕೆ ಬೆಳಿಗ್ಗೆದ್ದು ಆ ಕಮಲ ಅರಳಿತ್ತು. ಒಂದು ಸಣ್ಣ ದುಂಬಿ ಅದು ಏನ್ ಅನಿಸಿತ್ತು ಅಂದ್ರ, ಆ ಕಮಲದ ಮ್ಯಾಲ ಹೋಗಿ ಕುಂತು, ಮಕರಂದ ಹೀರ್ತಾವಲ್ಲ ದುಂಬಿಗಳು, ಕುಂತು ಆ ವಿಷಯದ ವಾಸನೆ ಮಕರಂದ ಹೀರೋದ್ರೊಳಗೆ ಎಷ್ಟು ಮಗ್ನಾತು ಅಂದ್ರ, ಆ ಕಮಲಗಳು ರಾತ್ರಿ ಮುಚ್ಚುತ್ತವ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಅರಳುತ್ತವ. ಅದು ಎಷ್ಟು ಮಗ್ನಾತದ್ರೊಳಗಂದ್ರ, ಕಮಲ ಸಾಯಂಕಾಲ ಆದದ್ದು ಗೊತ್ತಾಗ್ಲಿಲ್ಲ ಅದಕ್ಕ, ಕಮಲ ಮುಚ್ಚಿ ಹೋಗಿಬಿಟ್ಟಿತ್ತು. ಕಮಲ ಮುಚ್ಚಿ ಹೋದ ತಕ್ಷಣ ಅವಾಗ ಎಚ್ಚರ ಆತಿದಕ್ಕ ದುಂಬಿಗೆ, ಅಲ್ಲ
ಕಮಲ ಮುಚ್ಚಿಬಿಟ್ಟಿತ್ತಲ್ಲ, ಏನು ಮಾಡೋದು? ಅವಾಗಂತೈತಿ ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ. ಆತ ಬಿಡು, ಏನು ಒಂದು ರಾತ್ರಿ ಅಲ್ಲ, ರಾತ್ರಿ ಹೋಗ್ತೈತಿ, ಬೆಳಗ್ ಹರಿತೈತಿ. ಭಾಸ್ವಾನ್ ಉದಯತಿ ಹಸಿಷ್ಯತಿ ಪಂಕಜಶ್ರೀ. ಹಿಂಗ ಸ್ವಲ್ಪ ಸೂರ್ಯ ಪೂರ್ವದಲ್ಲಿ ಸೂರ್ಯನ ಉದಯ ಆಗ್ತೈತಿ, ರಾತ್ರಿ ಕಳೀತೈತಿ, ಹಗಲು ಬರ್ತೈತಿ, ಸೂರ್ಯ ಉದಯ ಆಗ್ತಾನ, ಕಮಲ ಅರಳತೈತಿ, ನಾ ಹೋಗ್ತೀನಿ ಅಂತ ವಿಚಾರ ಮಾಡಾಕತ್ತಿತ್ತು ರಾತ್ರಿ. ಆದ್ರೆ ಅದಕ್ಕೆ ಗೊತ್ತಾಗ್ಲಿಲ್ಲ, ಚಂದ್ರನ ಬೆಳಕಿಗೆ ಆನೆಗಳು ಆ ಸರೋವರಕ್ಕೆ ನೀರಾಟ ಆಡಾಕ ಬಂದು ದುಂಬಿ ಯಾವ ಕಮಲದ ಮೇಲೆ ಕುಂತಿತ್ತಲ್ಲ ಅದನ್ನ ಹಿಡಿದು ಜಗ್ಗಿ ಕಾಲಾಗ ಹಾಕಿ ತುಳಿದು ದುಂಬಿ ಹೋಗಿತ್ತು. ಎದಕ್ಕ? ಕಾಲನ ತುಳಿತಕ್ಕಷ್ಟೆ. ಹಂಗ ಜೀವ ಅನ್ನುವಂಥ ದುಂಬಿಗಳು ಈ ಜಗತ್ತಿನ ವಿಷಯ ವಾಸನೆಗಳ ಮೋಹದೊಳಗೆ ಬಿದ್ದೀವಿ ನಾವೆಲ್ಲ. ಅಷ್ಟು ಭ್ರಾಂತ ಆಗಿವಿ. ನಾಳೆ ದೇವ್ರ ಗುಡಿಗೆ ಹೋದೆತ್ತು ಬಿಡು, ನಾಡ್ದು ಹೋದೆತ್ತು ಬಿಡು, ನಾಳೆ ಮಾಡೇನೆ ಬಿಡು ಅಂತ ಗೊತ್ತಿಲ್ಲ. ಕಾಲನೆಂಬ ಆನೆ ಬಹಳ ಸಮೀಪ ಐತಿ ನಮಗನ್ನೋದು ಮರ್ತು ಬಿಟ್ಟಿವಿ ನಾವು. ಹಾಯ್ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ. ಇಷ್ಟು ಅದರೊಳಗ ಮನುಷ್ಯ ಅನುರಕ್ತ ಆಗ್ಯಾನಂತಷ್ಟ. ಅದಕ್ಕ ಯಾಕ ಅದು ಕುರುಡಾತು ಅಂದ್ರ ಮೊದಲು ಗೊತ್ತಾಗೋದಿಲ್ಲ ಅವ್ರಿಗೆ. ಮೊದಲು ಅಷ್ಟು ಮಸ್ತ್ ಅನಿಸ್ತಿರ್ತೈತಿ, ಆಮೇಲೆ ಅದರದ್ದು ರಾವತು ಅಂತೈತಿ. ನೀವು ಹೇಳೋದು ಲವ್ ಎಟ್ ಫಸ್ಟ್ ಸೈಟ್ ಅಂತಿರ್ತಾರ ಅವ್ರ ಹುಡುಗರು. ಏನ್ ನೋಡಿನ್ರಿ, ನೋಡಿದ ಕೂಡಲೇ ಇಷ್ಟ ಆತು. ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ನೋಡ್ಯಾರ, ಕೂಡ್ಯಾರ, ಜಗಳ ಆಡ್ಯಾರ, ಹೊರಗೆ ಹೋಗ್ಯಾರ, ಇಷ್ಟ ಜೀವನ ಅವ್ರದಷ್ಟ. ಏನು ಇರುವಾಗ ಆ ಭಾವನೆಗಳಿಲ್ಲ, ಬೇರೆ ಬೇರೆ ಭಾವನೆಗಳಾಗ್ಯಾವ. ಇವ ಅಂತಿದ್ದ, ಅದು ಹಿಂದೇನ ಕಪ್ಪಿಗೆ ಕಲ್ಲು ಒಗದ್ರ ಮೂಕ್ ಹೆಂಡತಿ ಸಿಗ್ತಾಳ ಅಂತಿದ್ರು. ಈಗ ನೋಡಿದ್ರೆ ನನಗೆ ಕಲ್ಲು ಒಗದಿದ್ರೆ ಬೇಸಿತ್ತಪ್ಪ ಅಂತ ಅನಿಸ್ತೈತೆ ಅಂತ ಇವ ಅಂತಿರ್ತಾನ. ಒಂದು ಒಗದು ಬಿಟ್ಟಿದ್ರೆ ಚಲೋ ಇತ್ತಂತ ಇವ ಅನಿಸ್ತಾನ. ಅದು ಬನ್ನಿ ಗಿಡದ ಪೂಜೆ ಮಾಡಕ್ ಹೋಗ್ತಿರ್ತೈತಿ. ಕೇಳ್ತಾರೆ, ಯಾಕವ ಬನ್ನಿ ಗಿಡದ ಪೂಜೆ? ಮೊದಲು ಮದುವೆ ಆಗೋದಕ್ಕಿಂತ ಮೊದಲು ಹೋಗ್ತಿದ್ದಿ, ಈಗ ಯಾಕೆ ಹೊಂಟಿ? ಮದುವೆ ಆಗೋದಕ್ಕಿಂತ ಮೊದಲ ಚಲೋ ಗಂಡ ಸಿಗಲಿ ಅಂತ ಹೋಗ್ತಿದ್ದೆ, ಮತ್ತೆ ಈಗ ಯಾಕೆ ಹೊಂಟಿ ಅಂದ್ರೆ ಕೇಳಾಕ್ ಹೊಂಟಿ, ನಾ ಕೇಳಿದ್ದೆ ಅಂತದ್ದು, ನೀ ಕೊಟ್ಟಿದ್ದೆ ಅಂತದಂತ ಅದು ಅಂತಿರ್ತೈತಿ ಅನ್ನೋದಿಲ್ಲ. ಮಜಾ ಇರ್ತೈತಿ. ಈಗ ಅವ್ರವ್ರ ನೆನಪಾಗಕ್ಕೆ ಶುರು ಅಕ್ಕ ಅವರಿಗೆಲ್ಲ. ಅಂದ್ರ ಇದು ಅಷ್ಟ ಇರೋದು. ಇದು ಅಂಧ ವೈಷಯಿಕ ಪ್ರೇಮ. ಇದು ವಿಷಯದ, ಇದು ಒಂದು ಸ್ವಲ್ಪ ಸುಖ ಕೊಟ್ಟೆತ್ತು ಅಂತ ಪ್ರೇಮ ಮಾಡೈತಿ. ಈಗ ಅನ್ನೋದಿಲ್ಲ ಫಾಲ್ ಇನ್ ಲವ್ ಅಂತ. ಐ ಹ್ಯಾವ್ ಫಾಲನ್ ಇನ್ ಲವ್. ಒಂದು ಸತ್ಯ ಎಲ್ಲ ಹುಡುಗರು ಯುವಕರು ನಾವೆಲ್ಲ ಅರ್ಥ ಮಾಡಿಕೋಬೇಕು. ಇಫ್ ಯು ಫಾಲ್ ಇನ್ ಲವ್, ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಲವ್. ಪ್ರೇಮ, ಇಫ್ ಯು ಫಾಲ್ ಇನ್ ಲವ್, ಇಟ್ ಈಸ್ ನಾಟ್ ಲವ್. ಇಫ್ ಯು ರೈಸ್ ಇನ್ ಲವ್, ಇಟ್ ಈಸ್ ರಿಯಲ್ ಲವ್. ಪ್ರೇಮದೊಳಗೆ ಬಿದ್ರ ಪ್ರೇಮ ಅಲ್ಲ, ಪ್ರೇಮದೊಳಗೆ ಏಳಬೇಕು ಮನುಷ್ಯ, ವಿಕಾಸ ಆಗಬೇಕು. ಅದಕ್ಕೆ ಪ್ರೇಮ ಅಂತ ಕರೀತಾರೆ. ಇರದೇ ಇದ್ರ ಅದು ವೈಷಯಿಕ ಪ್ರೇಮ ಅಷ್ಟೇ. ಅಂದ್ರೆ ನಮ್ಮ ಪ್ರೇಮ ಹೇಗಿರಬೇಕು ಅಂದ್ರ ಈ ವ್ಯಾವಹಾರಿಕ ಪ್ರೇಮದಿಂದ ದೂರ ಇರಬೇಕು, ವೈಷಯಿಕ ಪ್ರೇಮದಿಂದ ದೂರ ಇರಬೇಕು. ಅದು ಪರಮ ಪ್ರೇಮ ಇರಬೇಕು. ಭಕ್ತಿ ಪರಮ ಪ್ರೇಮ ರೂಪ ಅಂದ್ರೆ ಪ್ರೇಮ ಪವಿತ್ರ ಆಗಿರಬೇಕು ಅಂತ. ಪವಿತ್ರ ಪ್ರೇಮ ಅಂತ ಯಾವುದಕ್ಕನ್ನೋದು ಅಂದ್ರ ಯಾವುದರಲ್ಲಿ ಈ ವ್ಯಾವಹಾರಿಕ ಲಾಭದ ದೃಷ್ಟಿ ಇಲ್ಲ, ಯಾವುದರಲ್ಲಿ ಈ ವಿಷಯಗಳ ಅಂಧ ಆಕರ್ಷಣೆ ಇಲ್ಲ, ಅದು ಪವಿತ್ರ ಪ್ರೇಮ. ಅಲ್ಲಮ ಪ್ರಭುಗಳು ಒಂದು ಸುಂದರ ಮಾತು ಬರೀತಾರೆ. ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಪ್ರಾಣವಹ ಭಕ್ತಿಯ ತನ್ಮಯ ನೀನು, ಈ ಗುಣವಳ್ಳಲ್ಲಿ ನೀನಿನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ. ದೇವನ ವಾಸ ಎಲ್ಲೆ? ದೇವರು ಯಾವ ಹೃದಯದಲ್ಲಿರ್ತಾನಂತ ಅಲ್ಲಮ ತನ್ನ ವಚನವನ್ನು ನಿರ್ವಚನ ಮಾಡ್ತಾನ. ಅಲ್ಲಮ ಪ್ರಭುದೇವರು ಈಗ ಅವ ಒಂದು ಸುಂದರ ಉಪಮೆ ಕೊಡ್ತಾನದ್. ಒಂದು ಮನುಷ್ಯನ ಚಿತ್ರ ಬರೀಬಹುದು. ಮನುಷ್ಯ ಹೆಂಗದನ ಅವನಂಗ ಚಿತ್ರ ಬರೀಬಹುದೇ ಹೊರತು ಆ ಚಿತ್ರಕ್ಕೆ ಯಾವ ಶ್ರೇಷ್ಠ MF ಹುಸೇನ್ ಅಂತ ಚಿತ್ರ ಕಲಾವಿದ ಇದ್ರೂ ಅವನ್ ಇನ್ನಂಗ ಚಿತ್ರ ಬಿಡಿಸಬಹುದೇ ಹೊರತು ನಿನ್ನ ಚಿತ್ರಕ್ಕೆ ಪ್ರಾಣ ತುಂಬಕ್ಕಾಗುವುದಿಲ್ಲ. ದಿವ್ಯ ಆಗಮಗಳು ವೇದಗಳು ಹೇಳಿದ ರೀತಿಯಲ್ಲಿ ದೇಹಕ್ಕೆ ದೀಕ್ಷೆಯ ಕ್ರಿಯೆಯನ್ನು ಮಾಡಬಹುದೇ ಹೊರತು ಎದೆಯೊಳಗ ಭಕ್ತಿ ತುಂಬಕ್ಕಾಗತ್ತೇನು, ಪ್ರೇಮ ತುಂಬಕ್ಕಾಗತ್ತೆ? ದೀಕ್ಷಾ ಕೊಡಬಹುದು ಹೊರಗಷ್ಟ, ಎದೆಯೊಳಗ ಪ್ರೇಮ ತುಂಬಲಿಕ್ಕಾಗ್ತೈತೆ? ಇಲ್ಲ.
ಅದಕ್ಕೆ ಅಲ್ಲಮ್ಮ ಅಂತಾನ, ದೇವನೇ ನೀನು ಹೊರಗಿಂದಲ್ಲ, ಪ್ರಾಣವಹ ಭಕ್ತಿಯ ತನ್ಮಯ ನೀನು. ಪ್ರಾಣಸ್ಯ ಪ್ರಾಣ, ಪ್ರಾಣಕ್ಕೆ ಪ್ರಾಣವಾದ ಎದೆಯೊಳಗಿನ ಪ್ರೇಮ ಐತಲ್ಲ, ಅದು ಇದ್ರೆ ನೀ ಇಷ್ಟಪಡ್ತಿ. ನಿನಗೆ ಯಾವ ಗುಣ ಇಷ್ಟ ಆಗ್ತೈತೆ ಅಂದ್ರೆ, ಯಾರ ಎದೆಯೊಳಗೆ ಪ್ರೇಮ ಐತಿ ಅವ್ರ ಎದೆಯೊಳಗೆ ಹೋಗಿರ್ತಿ ದೇವನೇ. ಯಾರ ಎದೆಯೊಳಗೆ ಪ್ರೇಮ ಇಲ್ಲ ಅಲ್ಲಿ ದೇವರ ನೀನೂ ಇಲ್ಲ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರಂತ. ಸ್ವಲ್ಪ ಪ್ರೇಮ ಇರಬೇಕು ಎದೆಯೊಳಗೆ ಮನುಷ್ಯನಿಗೆ. ಒಂದು ಜಿವಿಷ್ ಧರ್ಮಗ್ರಂಥ ಇದೆ, ತೋರಹ ಅಂತ ಅದರ ಹೆಸರು. ಹಿಲೆಲ್ ಅಂತ ಹೇಳಿ ಆ ಧರ್ಮದ ಗುರುಗಳು, ಹಿಲೆಲ್. ತೋರಹ ಆ ಧರ್ಮದ ಗ್ರಂಥ, ಅದು ತೋರಹ. ಅದು ಸುಮಾರು 1000 ಪುಟಗಳ ಹೊತ್ತಿಗೆ ಅದು ತೋರಹ. ಒಬ್ಬ ಶಿಷ್ಯ ಬಂದು ಗುರುವಿಗಂತಾನ, ಗುರುಗಳೇ ಈ ತೋರಹ ಐತಲ್ಲ ನನಗೆ 2 ಮಾತಿನೊಳಗೆ ಹೇಳ್ರಿ ಅನ್ನು. ತೋರಹ ಜಿವಿಷ್ ಧರ್ಮಗ್ರಂಥ ಅದು, ಇದು ನನಗೆ 2 ಮಾತಿನಾಗ ಹೇಳ್ರಿ, 2 ಸಾಲಿನಾಗ ಹೇಳ್ರಿ. ಗುರುಗಳಂತಾರ, ಅಲ್ಲೋ ತೋರಹ ಏನು ಧರ್ಮಗ್ರಂಥ ಐತಲ್ಲ 1000 ಪುಟಗಳ ಹೊತ್ತಿಗೆಯನ್ನ 2 ಸಾಲಿನಾಗ ನಿನಗೆ ಹೇಳಿ ಅಂದ್ರೆ ಹೆಂಗೆ? ಅಲ್ಲ ಗುರುಗಳೇ, ನಾವು ಒಕ್ಕಲ್ತನ ಮಾಡೋ ಹಳ್ಳಿ ಮನುಷ್ಯ, ಹೊಲಕ್ಕೆ ಹೋಗ್ಬೇಕಾಗೈತಿ ನಾನು, ಹೇಳ್ರಿ ಅಂದ. 2 ಮಾತಿನಾಗ ಹೇಳ್ರಿ ನೀವು. ಅವಾಗ ಗುರು ಅಂದ, 2 ಮಾತಿನಾಗ ತೋರಹ ಹೆಂಗೆ ಹೇಳಿ ನಾ ನಿನಗೆ? ಅವಾಗ ಗುರು ಶಿಷ್ಯ ಅಂತಾನ, ಮತ್ತೆ ನಿಮಗೆ ಇಷ್ಟು ಓದ್ಕೊಂಡಿರಿ, 12 ವರ್ಷ ಕಾಶ್ಯಾಗ ಓದಿ ಬಂದಿರಿ, ಧರ್ಮದ ಗ್ರಂಥದ್ದು ಓದಿ 2 ಲೈನ್ಯಾಗ ನನಗೆ ಹೇಳಕ್ ಬರಲಿಲ್ಲ ಅಂದ್ರೆ ನಿಮಗೆ ಗುರು ಅಂತಾರೆ ಯಾಕೆ ಅನ್ಬೇಕು ನಾನು? ಅವಾಗ ಹೆಲಿಲ್ ತೋರಹದ 2 ಲೈನ್ ಹೇಳ್ತಾನೆ. ನಿಜವಾದ ಧರ್ಮ ಯಾವುದು ಅಂದ್ರೆ, ಡೂ ಅನ್ ಟು ಅದರ್ಸ್ ದಟ್ ವಿಚ್ ಯು ವುಡ್ ಲೈಕ್ ಟು ಬಿ ಡನ್ ಟು ಯು. ಡೋಂಟ್ ಡೂ ಅನ್ ಟು ಅದರ್ಸ್ ದಟ್ ವಿಚ್ ಯು ವುಡ್ ನಾಟ್ ಲೈಕ್ ಟು ಬಿ ಡನ್ ಟು ಯು. ಏನು ತೋರಹ ಏನು ಹೇಳ್ತೈತಿ ಅಂದ್ರೆ, ನೋಡಪ್ಪ, ಧರ್ಮ ಅಂದ್ರೆ ಇದೆ, ಪ್ರೇಮ ಅಂದ್ರೆ ಇದೆ, ಜೀವನ ದರ್ಶನ ಅಂದ್ರೆ ಇದೆ. ಇಡೀ 1000 ಪುಟಗಳ ಧರ್ಮ ಗ್ರಂಥದ ಸಾರ 2 ಮಾತು ಏನು ಅಂದ್ರ, ನಿನಗ ಅಕಸ್ಮಾತ್ ಮಂದಿ ನಮಸ್ಕಾರ್ರಿ ಅಂತ ನಿನಗ ಅನ್ಬೇಕಂತ ಇಚ್ಛೆ ಇದ್ರ ಮೊದಲು ನೀನು ಅವರಿಗೆ ನಮಸ್ಕಾರ ಅನ್ನೋದು ಕಲಿ ಅಂತ. ಇದು ಡೂ ಅನ್ ಟು ಅದರ್ಸ್. ನಿನಗ ಮಂದಿ ಬಂದು ಸ್ವಲ್ಪ ಕೂಡ್ರಿ, ಊಟ ಮಾಡ್ರಿ ಅಂತ ಅನ್ಬೇಕು ಅಂದ್ರೆ ನಿನಗೆ ಹಿತ ಆಗ್ತೈತಿ ಅಂದ್ರೆ ಮೊದಲು ನೀ ಮಂದಿಗೆ ನಿನ್ನ ಮನೆಗೆ ಬಂದಾಗ ಕೂಡ್ರಿ, ಊಟ ಮಾಡ್ರಿ ಅನ್ನೋದು ಕಲಿ. ಇದು ಧರ್ಮದ ಸಾರ. ತೋರಹ ಹೆಂಗೈತ್ ನೋಡ್ರಿ. ಮಂದಿ ನಿನಗೆ ಟೀಕೆ ಮಾಡಬಾರ್ದು ಅಂದ್ರೆ ಮಂದಿಗೆ ಮೊದಲು ಟೀಕೆ ಮಾಡೋದು ಬಿಡು. ನಿನಗೆ ಏನು ಮಾಡ್ಬೇಕು ಅನ್ನಿಸ್ತೈತಿ, ಮಂದಿ ನಮಸ್ಕಾರ ಅನ್ಬೇಕು ಅಂದ್ರೆ ಮಸ್ತ್ ಅನಿಸ್ತೈತಿ ನನಗಂದ್ರೆ ಮೊದಲು ನೀ ನಮಸ್ಕಾರ ಅನ್ನೋದು ಕಲಿ. ಮಂದಿ ನೀ ಮನೆಗೆ ಹೋದಾಗ ಅವ್ರು ಊಟ ಮಾಡ್ರಿ ಕುಂದ್ರಿ ಅಂತ ನಿಮ್ಗೆ ಅವ್ರು ಕುಂತು ಕುರ್ಚಿ ಬಿಟ್ಟು ಹೇಳ್ಬೇಕಂದ್ರೆ ನಿನಗೆ ಖುಷಿ ಆಗ್ತೈತಿ ಅಂದ್ರೆ ಅವ್ರು ಬಂದಾಗ ನಿನ್ನ ಎದ್ದು ಕುರ್ಚಿ ಬಿಟ್ಟು ಕೊಡು. ಇದು ಮಾಡು. ಅಕಸ್ಮಾತ್ ಯಾವ್ರು ಏನರ ಮಾಡೋದ್ರಿಂದ ನಿನಗೆ ಹಿಡಿಸೋದಿಲ್ಲಲ್ಲ, ಅಕಸ್ಮಾತ್ ಯಾರ ನಿನ್ನ ಬಗ್ಗೆ ನಿಂದ ಮಾಡ್ತಾರ, ಟೀಕಾ ಮಾಡಿದ್ರೆ ನಿನಗೆ ಹಿಡಿಸೋದಿಲ್ಲ ಅಂದ್ರೆ ನೀನು ಮೊದಲು ಬಾಯಿ ಮುಚ್ಕೊಂಡು ಕೂಡ ಅಷ್ಟ. ಇನ್ನೊಬ್ಬರ ಬಗ್ಗೆ ನೀ ಮಾತಾಡಬೇಡ. ತೋರಹ ಅಂದ್ರೆ ಏನಲ್ಲ, ಲವ್ ಈಸ್ ದ ತೋರಹ, ರೆಸ್ಟ್ ಈಸ್ ಕಮೆಂಟರಿ ಅಷ್ಟೆ. ಪ್ರೇಮವೇ ಧರ್ಮ, ಇದು ಪ್ರೇಮ ಧರ್ಮ. ಇದು ಎಲ್ಲಾ ಧರ್ಮಗಳ ಸಾರ ಏನು? ಯಾವ ಧರ್ಮಗಳ ಮಂದಿ ಕೊಲೆ ಮಾಡಂತ ಹೇಳ್ಯಾವ ಹೇಳಿ? ಮಂದಿಗೆ ಕೊಲೆ ಮಾಡುವಂತ ಹೇಳಿದ್ರೆ ಅದು ಧರ್ಮವೇ ಅಲ್ಲ ಅಷ್ಟೆ, ಪ್ರೇಮ ಧರ್ಮ. ಇದು ತೋರಹ. ಅದಕ್ಕೆ ಮನುಷ್ಯ ಗೊತ್ತಿರಬೇಕಲ್ಲ, ಪ್ರೇಮ ಪೂರ್ಣವಾಗಿ ಬದುಕಬೇಕು, ಪ್ರೇಮವೇ ಧರ್ಮ. ಇದು ಏನು ದ್ವೇಷ ಮಾಡ್ತಾನ ಮನುಷ್ಯ, ದ್ವೇಷವನ್ನು ಮರೆತು ಪ್ರೇಮ ಇರಬೇಕಷ್ಟ. ನಮಗ ಹಿಡಿಸುದಿಲ್ಲ ಅಷ್ಟ ಒಂದಿಷ್ಟು ವಿಷಯಗಳಂದ್ರೆ ದ್ವೇಷ ಮಾಡ್ತೀವಿ. ಪ್ರೇಮ ತುಂಬಿರ್ಬೇಕಿದ್ಯಾಗ ದ್ವೇಷ ತುಂಬಿದ್ರ ದ್ವೇಷ ಏನೈತಲ್ಲ, ಏನ್ ಹೇಳ್ಯಾರ ಶರಣರು? ಹೊಟ್ಟೆಯ ಕಿಚ್ಚು. ಈ ಹೊಟ್ಟಿ ತುಂಬಿಸ್ಕೊಳ್ಳೋದ ಒಂದು ತ್ರಾಸ ಆಗೈತಿ, ಮತ್ ಅದ್ರೊಳಗೊಂದು ಹೊಟ್ಟೆ ಕಿಚ್ಚೈತಿ. ಯಾವಾಗಪ್ಪ ಆರುದದು? ನಿನ್ನೊಳಗಿರುವ ಹೊಟ್ಟೆಯ ಕಿಚ್ಚು ಮೊದಲು ನಿನಗೂ ಸುಡ್ತೈತಿ, ಆಮೇಲೆ ಉಳ್ದವ್ರಿಗೆ ಸುಡ್ತೈತಿ. ಅದು ಅಷ್ಟ. ಏನ್ ನನಗೆ ಎಡಗೈ ಅಂದ್ರೆ ಹಿಲಿಸುದಿಲ್ಲಪ್ಪ, ಸಾಧ್ಯ ಐತೇನೆ ಎಡಗೈ ಬಿಟ್ಟಿರಕ್ಕಾಗತ್ತ? ಇಲ್ರಿ, ನಮಗೆ ಎಡಗಾಲ ಅಂದ್ರೆ ಹಿಡಿಸುದಿಲ್ಲ. ಈಗ ಹೊಸದಾಗಿ ಮದುವೆಯಾಗಿ ಹೋದ ತಕ್ಷಣ ಬಲಗಾಲ ಹಾಕಿ ಹೋಗಂತಾರ. ಏನ್ ಹಂಗ ಹಾಕಿ ಒಟ್ಟ ಬಲಗಾಲ ಹಾಕುವಂತ ಅಡ್ಡಾಡದ ಜೀವಿರು? ಎಡಗಾಲ ಕಿತ್ತಿಡದ ಬೇಡ. ಏನ್ ಎಡಗಾಲ ಬಲಗಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಿ ಅಂದ್ರೆ ನಮ್ಮ ದೇಹದೊಳಗ ನಮಗೆ ವ್ಯತ್ಯಾಸ ಅಷ್ಟ. ಹೆಣ್ಣು ಮಗಳಂದ್ರೆ ಬೇರೆ, ಗಂಡ ಮಗ ಸ್ವಲ್ಪ ಬೇರೆ. ಗಂಡ ಮಗ ಅಂದ್ರೆ ಸ್ವಲ್ಪ 2 ಚಮಚ ತುಪ್ಪ ಜಾಸ್ತಿ, ಹೆಣ್ಣು ಮಗ ಅಂದ್ರೆ ಸ್ವಲ್ಪ ಕಡಿಮೆ. ಈಕೆ ಕನ್ನಡ ಶಾಲೆ, ಅವ ಇಂಗ್ಲಿಷ್ ಮೀಡಿಯಂ. ಅಂದ್ರೆ ನನ್ನ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳನ್ನ ನನಗೆ ಭೇದ ಭಾವ ಇತ್ತು ಅಂದ್ರೆ ಜಗತ್ತನ್ನ ಪ್ರೇಮದ ಕಣ್ಣಿನಿಂದ ನೋಡುವ ಭಾವ ಯಾವಾಗ ಬರ್ತೈತಪ್ಪ ನಿನಗೆ? ಬರುವುದು ಯಾವಾಗ ಹೇಳಿ? ದ್ವೇಷ ಮುಕ್ತನಾಗಿ ಬದುಕಬೇಕಲ್ಲ. ಇರುದ ಸ್ವಲ್ಪ ಹೆಚ್ಚು ಕಡಿಮೆ ದ್ವೇಷ. ನಾವ್ ಎಷ್ಟ ಮಾಡಿದ್ರು ಊರಾಗ 4 ಮಂದಿ ಅನ್ನೋರು ಇಡ್ತಾರಲ್ಲ,
ನಮ್ಮ ತಲೆಯಾಗ ಏನು ಅಂದ್ರ ನಮಗ 96 ಮಂದಿ ಪ್ರೀತಿ ಮಾಡೋರಿದ್ರು, ನಮಗ ಪ್ರಾಣಕ್ಕೆ ಪ್ರಾಣ ಕೊಡೋರಿದ್ರು, ನಾವು ಮೊಕ್ಕೊಂಡಾಗ ಬರೋರು ಚಿತ್ರ ಬರೋದು ಅದೇ 4 ಮಂದಿದು. ನಮಗ್ ಮೊಕ್ಕೊಂಡಾಗ ಅವ್ರು 4 ಮಂದಿ ಅಷ್ಟ ಬರ್ತಾರ, 96 ಮಂದಿ ಬರುದಿಲ್ಲ. ಅಲ್ಲ, ಸ್ವಲ್ಪ ಗೊತ್ತಿರ್ಬೇಕು. ಟೀಕಾ ಮಾಡೋರು, ದ್ವೇಷ ಮಾಡೋರು ಇರ್ತಾರ. ಊರಂದ ಮೇಲೆ ಈಗ ನೀವು ಜೋಳದ ರಾಶಿ ಮಾಡ್ತೀರಿ ರೈತರು. ಜೋಳದ ರಾಶಿ ಮಾಡುವಾಗ 4 ಕಲ್ಲಿನ ಜೋಳ ತುಂಬಿರ್ತೀರಿ. ಜೋಳದ ಚೀಲದಾಗ 4 ಕಲ್ಲಿನ ಕಾಳು ಬರ್ತಾವ. ಬಂದಾಗ ಆ ದಲಾಲೆ ಅಂಗಡಿಗೆ ಹೋದಾಗ ಯಾರು ಇದು ಕಲ್ಲಿನ ಕಾಳಿನ ಚೀಲ ಅಂದಿಲ್ಲ, ಜೋಳದ ಕಾಳಿನ ಚೀಲನ ಅಂದಾರ. 4 ಕಾಳು ಇರ್ತಾವ ಅಷ್ಟೇ. ನಾವು ಜೋಳದ ಚೀಲದ ಕಾಳು ಆಗ್ಬೇಕು, ಕಲ್ಲಿನ ಚೀಲದ ಕಾಳು ಆಗಬಾರ್ದು. ಅಷ್ಟೇ ಇರುವುದು ಸ್ವಲ್ಪ. ಹಂಗ ದ್ವೇಷಕ್ಕೆ ಎಷ್ಟು ಹೋದು ನೋಡಿ. ಏಕಲವ್ಯ ಎಂಥ ಶಬ್ದವೇದಿ ಬಾಣವ ಬಿಡುವಾತ ಈ ಭೂಮಿಯ ಮೇಲಿಂದ ಶಬ್ದವೇದಿ ಹೋತು. ಎದಕ್ಕ? ದ್ವೇಷಕ್ಕೆ. ಇರ್ಲಿಲ್ಲೇನು? ನೀವು ನಲಂದಾ ವಿಶ್ವವಿದ್ಯಾಲಯಗಳ ಬಗ್ಗೆ ಕೇಳಬೇಕು. ನಲಂದಾ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಅಂದ್ರ ಅಲ್ಲಿ 2,000 ಜನ ಹೈಲಿ ಕ್ವಾಲಿಫೈಡ್ ಪ್ರೊಫೆಸರ್ಸ್, 20,000 ಜನ ವಿದ್ಯಾರ್ಥಿಗಳು. ಪರ್ಷಿಯಾ, ಚೈನಾದ ಹುಯೆನ್ ಸ್ಯಾಂಗ್ನಂಥವ್ರೆಲ್ಲ ಅಲ್ಲಿಗೆ ಬಂದರು. ಬರ್ಮಾದಿಂದ ಬಂದರು. ಎಷ್ಟು ದೂರದಿಂದ ಬಂದು ಓದ್ತಿದ್ದರು. 9 ಸ್ಟೋರೇಜಿನ ಬಿಲ್ಡಿಂಗ್, ಸುಮಾರು 90 ಲಕ್ಷ ಪುಸ್ತಕಗಳು ನಳಂದ ವಿಶ್ವವಿದ್ಯಾಲಯದಲ್ಲಿ. ಒಬ್ಬ ಯಾರೋ ಪರದೇಶದವನು ಬಂದು ಆ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದ್ರ ಭಾರತದ ಜ್ಞಾನ ಸಂಪತ್ತು 3 ತಿಂಗಳು ಉರಿದಿತ್ತಂತ. ಬೆಂಕಿ ಜ್ಞಾನವನ್ನು ಸುಡ್ಲಿಲ್ಲ, ಬೆಂಕಿನಲ್ಲಂದ ಸುಡ್ಲಿಲ್ಲ, ಎದೆಯೊಳಗಿನ ದ್ವೇಷ ಸುಟ್ಟಿತ್ತಷ್ಟೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ ನೀವು ಕೇಳಿರಿಲ್ಲ? ಇದು ಮಹಾಭಾರತ ಗೀತೆಯ ಮೊದಲನೇ ಶ್ಲೋಕವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಒಂದು ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ? ನಮ್ಮ ಮನೆಯೆಲ್ಲ ಕುರುಕ್ಷೇತ್ರನದಾವ, ಸ್ಮಾಲ್ ಕುರುಕ್ಷೇತ್ರ. ಅವರು ಅವಾಗ ಆಡ್ಯಾರ, ನಮ್ಮ ದಿವಸ ನಡೀತಿರ್ತಾವ ಅಷ್ಟೆ. ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗ್ತೈತಿ ಅಂದ್ರ ಯಾವಾಗ ಪ್ರೇಮ ಕಳ್ಕೊಂತು ಅವಾಗ ಕುರುಕ್ಷೇತ್ರ ಆಗ್ತೈತಿ. ಇರ್ಲಿಲ್ಲೇನು ಅವನಿಗೆ? ಧೃತರಾಷ್ಟ್ರನಿಗೆ 100 ಮಕ್ಕಳು, ಎಲ್ಲ ಸಂಪತ್ತಿತ್ತು. ಪಾಂಡವ್ರ ಮಕ್ಕಳು ನನ್ನ ಮಕ್ಕಳು ಕೂಡೇ ಇರ್ಲಿ ಅಂತ ಇಬ್ಬರಿಗೆ ಪ್ರೇಮ ಹಂಚಿದ್ರ ಧರ್ಮಕ್ಷೇತ್ರವಾಗಿನೇ ಉಳಿತಿತ್ತು. ಅವರು ಬೇರೆ ಇವರು ಬೇರೆ ಅಂತ ದ್ವೇಷ ಮಾಡಿದ್ದಕ್ಕೆ ಯಾವುದು ಧರ್ಮಕ್ಷೇತ್ರ ಆಗಿತ್ತಲ್ಲ ಅದು ಕುರುಕ್ಷೇತ್ರ ಅಷ್ಟೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗತೈತಿ ಅಂದ್ರೆ ಪ್ರೇಮ ಕಡಿಮೆ ಆದಾಗ ಆಗ್ತೈತಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗೋದು? ಪ್ರೇಮ ಕಡಿಮೆ ಆಗ್ತೈತಿ. ಈಗ ಮನಿ ಇರ್ತೈತಿ, ಮನ್ಯಾಗ ಪ್ರೇಮ ಕಡಿಮೆ ಆತು ಅಂದ್ರೆ ಮನಿ ಕುರುಕ್ಷೇತ್ರ ಆಕೈತಿ ಅಷ್ಟ. ಮನಿ ಧರ್ಮಕ್ಷೇತ್ರಗಳಾಗಬೇಕಲ್ಲ, ಯಾವಾಗ ಮಾಡೋದು? ಈಗ ಎಷ್ಟು ಮಂದಿ ಮನ್ಯಾಗ ನಾವು ಹೇಳೋದಿಲ್ಲ, ಅತ್ತಿ ಸೊಸಿ ಒಟ್ಟು ಹೊಂದಿಕೆ ಆಗೋದಿಲ್ಲ ನೋಡಿ. ದಿವಸ ಅವರಿಂದನೇ ಕುರುಕ್ಷೇತ್ರ ಇದು ಮನ್ಯಾಗ. ಎಷ್ಟು ಮಜಾ ಇರ್ತೈತಿಲ್ಲ? ಒಂದ್ ಸ್ವಲ್ಪ ವ್ಯತ್ಯಾಸ ನೋಡ್ರಿ. ಭಾವನೆಗಳ ವ್ಯತ್ಯಾಸ ಹೆಂಗಿರ್ತೈತಿ ಅಂದ್ರೆ, ಈಗ ಮನ್ಯಾಗ 4 ಮಂದಿ ಊಟಕ್ಕೆ ಕುಂತಿರ್ತಾರ. ಊಟಕ್ಕೆ ಕುಂತಾಗ ಸೊಸಿ ಎಲ್ಲರಿಗೂ ಊಟಕ್ಕೆ ನೀಡ್ತಿರ್ತಾಳ. ಸೊಸಿ ಊಟಕ್ಕೆ ನೀಡಾಗ ರೊಟ್ಟಿ ನೀಡ್ತಿರ್ತಾಳ, ಎಲ್ಲ ಮಾಡ್ತಿರ್ತಾಳ, ಒಂದು ಗ್ಲಾಸ್ ಇಟ್ಟಿರ್ತಾರ, ಕುಡಿಯಾಕ ನೀರು ಇಟ್ಟಿರ್ತಾರ. ಅಕಸ್ಮಾತ್ ಸೊಸಿ ಮಂದಿಗೆ 4 ಮಂದಿಗೆ ಊಟಕ್ಕೆ ನೀಡಾಕ ಕಾಲು ಬಡದು ಗ್ಲಾಸ್ ಉಳ್ತು ಅಂದ್ರ ಅತ್ತೇನಂತಾಳ ಅವಾಗ? ಇದಕ್ಕ ಕಣ್ಣು ನೆತ್ತಿ ಮೇಲೆ ಬಂದವ್, ಕಣ್ಣ ಕಾಣೋದಿಲ್ಲ ಇದಕ್ ಅಂತಾಳ. ಅದ 1 ವಾರ ಬಿಟ್ಟು ಮಗಳು ಬಂದ್ಲು. ಅವಾಗ 4 ಮಂದಿ ಊಟಕ್ಕೆ ಕುಂತಾರ, ತಾಟ್ ಹಚ್ಚಾರ, ಗ್ಲಾಸ್ ಇಟ್ಟಾರ, ನೀರ್ ಹಾಕ್ಯಾರ. ಅವಾಗ ಮಗಳು ಊಟಕ್ಕೆ ನೀಡಾಕತ್ತಾಳ, ಮಗಳ ಕಾಲು ಬಡದು ಗ್ಲಾಸ್ ಬಿತ್ತು. ಅವಾಗ ಅವೇನಂತಾಳ? ನೆತ್ತಿ ಮೇಲೆ ಕಣ್ಣು ಬಂದಾವ ಅನ್ನೋದಿಲ್ಲ. ಇವು ನಮ್ಮ ಮನ್ಯಾಕೇನು ಬುದ್ಧಿನೇ ಇಲ್ಲ, ಎಲ್ಲ ಸಾಮಾನು ಕಾಲಾಗ ಇಡ್ತಾವ. ಮಜಾ ಎಷ್ಟೈತಿ? ಮನಃಶಾಸ್ತ್ರ ಇದನ್ನ ಹೇಳೋದು. ಈಗ ನಿಮ್ಮ ನೆನಪಾಕತ್ತು ಇಲ್ಲಿಗೆಲ್ಲ. ಮನಃಶಾಸ್ತ್ರ ಹಿಂಗಿರ್ತದ ನಾ ಹೇಳೋದು ಅನ್ನೋದಿಲ್ಲ. ಅದಕ್ಕ ಒಂದು ಹುಡುಗಗ ಯಾರೋ ಹೇಳಿದ್ರಂತ, ಅಲ್ಲ ಯಾರು ಸ್ವರ್ಗಕ್ಕೆ ಹೋಗ್ತಿರಿ ಕೈ ಹತ್ರ? ಒಂದು 4-3 ಮಂದಿ ಅತ್ತಿ ಸೊಸಿ ಹುಡುಗೆಲ್ಲ ಕುಂತಿದ್ರು. ಯಾರು ಸ್ವರ್ಗಕ್ಕೆ ಹೋಗ್ತಿರಿ ಕೈ ಹತ್ರಿ? ಅವಾಗ ಅದು ಅತ್ತಿ ಸೊಸಿ ಇಬ್ರು ಕೈ ಎತ್ತದ್ರಂತ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಹುಡುಗಿ ಎತ್ತಲೇ ಇಲ್ಲ. ಅವ್ರ ಜ್ಯೋತಿಷಿಗಳಿಗೆ ಕೇಳಿದ್ರೆ, ಅಲ್ಲೋ ನೀ ಎತ್ತು ಅಲ್ಲಿ. ಅಲ್ಲ, ಅವ್ರಿಬ್ರು ಹೋಗಿಬಿಟ್ರೆ ನಾನಾ ಸ್ವರ್ಗ ಇದ್ದಂಗೆ ಐತಿಲ್ಲ. ಅವ್ರಿರೋದಕ್ಕೆ ಇದು ನನಗೆ ನರಕ ಆಗಿದ್ದು. ಏನು ಹುಡುಗರು ಅವ್ರಿಬ್ರು ಗದ್ದಲಕ್ಕೆ ಮೆತ್ತಗಾಗಿ ಹೋಗ್ಯಾವ. ಮದುವೆ ಆಗೋದಕ್ಕಿಂತ ಮೊದಲು ಏನು ಉತ್ಸಾಹ ಹುಡುಗಂದು, ಹೆಂಗೆ ಹೀರೋ ಇದ್ದ ಈ ಜೊಯ್ ಅಂತೈತಿ. ಈಗ ಮನಿಗೆ ಹೋಗಕ್ಕಂದ್ರೆ ಒಲ್ಲೆ ಅಂತೈತ.
ಏನು ಬಿಡೋ ಹಂಗ ಸುಮ್ಮನೆ ರಾತ್ರಿ ಕಡೆ ಹೋಗ್ತೈತಿ, ವಸ್ತಿ ಬಸ್ ಹೋದಂಗೆ ಹೋಗ್ತೈತಿ, ಬೆಳಗ್ಗೆ ಬರ್ತೈತಿ ತಟ್ಟ ಅಂದ್ರೆ ಮಜಾನ ಹೇಳೋದು. ಅದು ಕುಂಡ್ಲಿ ತಗೊಂಡು ಹೋದ್ರಂತ ಜ್ಯೋತಿಷಿಗಳ ಹತ್ರ. ಈಗ ಇದು ಕನ್ಯಾ ರೀ, ಇದು ನಮ್ಮ ಹುಡುಗನ ಕುಂಡ್ಲಿ. ಅವ ಜ್ಯೋತಿಷಿ ಅಂದ ಹುಡುಗನ್ ತೆಗಿಬೇಡ, ಅತ್ತಿ ತಗೊಂಬ. ಆ ಹುಡುಗಂದೇನದು, ಹುಡುಗಂದು ಕೂಡ್ಸೋ ಪ್ರಶ್ನೆ ಇಲ್ಲ. ಅತ್ತಿದು ಸೊಸಿ ಕುಂಡ್ಲಿ ಕೂಡ್ತಂದ್ರೆ ಮದ್ವಿ ಮಾಡ್ರಿ ನೀವು, ಪ್ರಶ್ನೆನೇ ಇಲ್ಲ. ಕುಂಡ್ಲಿ ಹುಡುಗಂದೇನು ಕೂಡ್ಸಕ್ ಹೋಗ್ತೀರ ಕಡೆ. ಮಜಾ ಅಲ್ಲ ಹೇಳೋದು ನಾನು. ಅಂದ್ರ ಪ್ರೇಮ ಹೆಂಗಿರ್ಬೇಕು ಅಂದ್ರ, ಅತ್ತಿ ಸೊಸಿ ಹೆಂಗಿರ್ಬೇಕು ಅಂದ್ರ, ಮನ್ಯಾಗ ಸೊಸಿ ಆದಕ್ಕಿ ಅತ್ತಿ ಆದಕ್ಕಿ ಸೊಸಿಗೆ ಹೆಂಗ ನೋಡ್ಕೋಬೇಕಂದ್ರ, ಅತ್ತಿ ಸೊಸಿಗೆ ಹೆಂಗ ನೋಡ್ಕೋಬೇಕಂದ್ರ, ಸೊಸಿ ತನ್ನ ತವ್ರ ಮನಿ ಫೋನ್ ನಂಬರ್ ಮರ್ತಿರ್ಬೇಕು, ಹಂಗ ನೋಡ್ಕೋಬೇಕು ಅತ್ತಿ. ಮತ್ತ ಸೊಸಿ ಅತ್ತಿಗೆ ಹೆಂಗ ನೋಡ್ಕೋಬೇಕು ಅಂದ್ರ, ಅತ್ತಿಗೆ ತನ್ನ ಮಗಳ ನೆನಪ ಆಗಿರಬಾರ್ದು, ಹಂಗ ನೋಡ್ಕೋಬೇಕು. ಇದು ಜೀವನ, ಇದು ಅಷ್ಟೆ ಕಟ್ಟುವಿಕೆ. ಇದು ನಾ ಅಣ್ಣ ತಮ್ಮ ಕೂಡಿ ಇರ್ಬೇಕಲ್ಲ, ಎಷ್ಟು ಮಸ್ತ್ ಇರ್ತೈತಿ ಜೀವನ ಅಂದ ಮೇಲೆ. ಅಣ್ಣ ತಮ್ಮರ ಮಧ್ಯೆ ಒಂದಿಷ್ಟು ಹೊಂದಾಣಿಕೆ ಬೇಕಾಗ್ತೈತಿ. ರಾಮನಿಂದ ರಾವಣ ಹತನಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ರಾಮ ರಾವಣನಿಗೆ ಕೇಳ್ತಾನಲ್ಲ, ನಿನಗ 10 ತಲೆ 20 ಕೈ, ದೇವನಿಂದ ಆತ್ಮಲಿಂಗ ತಗೊಂಡು ಬಂದಿ ನೀನು, ಮತ್ತೆ ನಿನ್ನದೇ ಸಾಮ್ರಾಜ್ಯ ಲಂಕಾ, ನನ್ನ ಜೊತೆ ಯಾರೂ ಇಲ್ಲ, ಆದ್ರೂ ನನಗ್ಯಾಕೆ ಗೆಲುವಾತು, ನಿನಗ್ಯಾಕೆ ಸೋಲಾತು ಹೇಳಿ. ಎಷ್ಟು ಮಸ್ತ್ ಐತ್ ನೋಡ್ರಿ ಪ್ರಶ್ನೆ. ಹಂಗೈತಿ. ನಿನಗೆ 10 ತಲೆ, ನನಗೊಂದ ತಲೆ, ನಿನಗೆ 20 ಕೈ, ನನಗೆ 2 ಕೈ. ನೀನು ದೇವರಿಂದ ಆತ್ಮಲಿಂಗ ತಗೊಂಡು ಬಂದಿ, ನಾನು ಏನಿಲ್ಲ. ನಿಂದು ಸಾಮ್ರಾಜ್ಯ ಐತಿ, ನಂದು ಒಬ್ಬನ ಬಂದಿನಿ ನಾನು, ಆದ್ರೆ ನಿನಗ್ಯಾಕ ಸೋಲಾತು, ನನಗ್ಯಾಕ ಗೆಲುವಾತು ಅಂತ ಪ್ರಶ್ನೆ ಮಾಡಿದ ರಾಮ. ಅದಕ್ಕೆ ರಾವಣ ಹೇಳ್ತಾನ, ನೀ ಕೇಳುವುದು ಖರೇದ ರಾಮನೇ, ನನಗೆ 10 ತಲೆ 20 ಕೈ ದೇವನಿಂದ ಆತ್ಮಲಿಂಗು ತೆಗೆದುಕೊಂಡು ಬಂದರೂ ಸಹಿತ ನನ್ನ ಸಾಮ್ರಾಜ್ಯದೊಳಗೆ ನನಗೆ ಸೋಲು ಯಾಕಾತು ಅಂದ್ರೆ, ನನಗೆ ಸೋಲು ಯಾಕಾತು, ನಿನಗ್ಯಾಕೆ ಗೆಲುವಾತು ಅಂದ್ರೆ, ನನಗೆ ಸೋಲು ಯಾಕಾತು ಅಂದ್ರೆ, ನನ್ನ ಕಷ್ಟದ ಕಾಲದಲ್ಲಿ ನನ್ನ ತಮ್ಮ ನನ್ನ ಬಿಟ್ಟು ದೂರ ಹೋಗಿದ್ದ, ನನಗೆ ಸೋಲಾತು. ನಿನ್ನ ಕಷ್ಟದ ಕಾಲದೊಳಗೆ ನಿನ್ನ ತಮ್ಮ ನಿನ್ನ ಜೊತೆಗಿದ್ನಲ್ಲ, ಅದಕ್ಕೆ ನಿನಗೆ ಗೆಲುವಾತು. ಕೂಡಿ ಬದುಕಬೇಕು. ಏನು ವ್ಯವಹಾರ ಸಂಸಾರ ಅಂದ ಮೇಲೆ ಬ್ಯಾರೆ ಆಗೋದಿರ್ತೈತಿ, ಮನಿ ಬ್ಯಾರೆ ಆಗಬೇಕು, ಮನಸ್ಸು ಬ್ಯಾರೆ ಆಗಬಾರ್ದು ಅಷ್ಟ. ಈಗ ಕಸಬರಿಗೆ ಇರ್ತೈತಿ, ನೀವು ಕಸಬರಿಗೆ ಕಸ ಹೊಡೀರಿ ನೋಡ್ರಿ. ಕಸಬರಿಗೆ ಕಸ ಹೊಡ್ಕೊಂತಿದ್ರ, ಕಸಬರಿಗೆ ಕಸ ಹೊಡ್ಕೊಂತಿರ್ರಿ, ಕಸಬರಿಗೆ ಒಂದ ಕಡ್ಡಿ ಉಚ್ಚಿ ಕೆಳಗೆ ಬಿತ್ತು ಅಂದ್ರ, ಕೂಡಿದ್ದಾಗ ಕಸಬರಿಗೆ ಇರ್ತೈತಿ, ಒಂದ ಕೆಳಗೆ ಬಿತ್ತು ಅಂದ್ರೆ ಅದ ಕಸ ಆಕೈತದ. ಕೂಡಿರ್ಬೇಕಷ್ಟ. ಏನು ವ್ಯವಹಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರುವುದ, ಕೂಡಿ ಬದುಕಬೇಕಾಗ್ತೈತಿ. ಮನಿ ಎದರಿಂದ ಮನಿ ಅಂತಾರ ಹೇಳಿ? ಮನ ನೋಡ ಬಡವರು, ಮನ ನೋಡ ಘನ. ಮನಸ್ಸು ಯಾವುದರಿಂದ ಕಟ್ಟಕ್ಕೆ ಬರ್ತೈತಿ ಹೇಳಿ? ಸಾಧ್ಯ ಐತಿ. ಮನ ಯಾವುದರಿಂದ ಕಟ್ಟುವುದು? ನಾವು ಅನ್ಬೋದು, ನಾವು ಭಾರಿ ದೊಡ್ಡ ಮನಿ ಕಟ್ಟಿವ್ರಿ. ಏನೇನೈತ್ರಿ ನಿಮ್ಮ ಮನ್ಯಾಗ? ಇಲ್ಲ, ದೊಡ್ಡ ದೊಡ್ಡ ಬೆಡ್ರೂಮ್ ಕಟ್ಟಿವ್ರಿ. ಅಲ್ಲೋ ಬೆಡ್ರೂಮ್ ಕಟ್ಟದ್ರ ಮನಿ ಅಂತಾರ, ಲಾಡ್ಜ್ ಅಂತಾರ ಅದಕ್ಕೆ. ಅಲ್ರಿ, ನಮ್ದೊಂದು ಕಿಚನ್ ಮಸ್ತ್ ಓಪನ್ ಕಿಚನ್ ಇಟ್ಟಿವಿ ನಾವು. ಅಂದ್ರೆ ಏನು ಮನ್ಯಾಗ ಅಡಿಗೆ ಮಾಡಿ, ಅವು ಪಾಪ ಹೆಣ್ಮಕ್ಳು ಅಂತಾವ ಇದ್ರ ಬಡಿಲಿ, ಅದು ಮುಚ್ಚಿ ಮಾಡಂತೇಳಿ ನೀವು ಓಪನ್ ಇಟ್ಟೈತಿದ್ದು. ಮಂದಿಗೆ ನಾ ಇಟ್ಟಿಟ್ಟ ಮಾಡ್ತಿರ್ತೀನಿ, ಇದು ಎಲ್ಲ ತೋರಿಸ್ತೈತಿ. ನಾ ಇಟ್ಟ ಒಗ್ಗರಣೆಗೆ 10 ಮಂದಿಗೆ ಮಾಡ್ತಿರ್ತೀನಿ, ಅದೆಲ್ಲ ಮಾಡೋದು ಕಾಣ್ತೈತಿ ಓಪನ್ ಕಿಚನ್ನಾಗ. ಓಪನ್ ಕಿಚನ್ ಇಟ್ರಿ. ಅಲ್ಲ, ಚಲೋ ಕಿಚನ್ ಇಟ್ಟಿನ ಮನಿಗಂದ್ರ ಹೋಟೆಲ್ ಆತ, ಮನಿ ಯಾವಾಗ ಆಗೋದು? ಅಲ್ಲ, ನಾನು 8 ಗಾಡಿ ಇಟ್ಟಿನಿ ಮನಿ ಮುಂದ್ರೆ ಗ್ಯಾರೇಜ್ ಆತೋ, ಮನಿ ಯಾವಾಗ ಆಗದೆ ಹೇಳ? ಇಲ್ಲ, ಇಟಲಿ ಅಮೇರಿಕಾ ಅಲ್ಲಿಂದ ಇಲ್ಲಿಂದ ಸಾಮಾನ್ ತಂದು ಇಟ್ಟಿನಿ ಅಂದ್ರೆ ಮ್ಯೂಸಿಯಂ ಆತೋ, ತಮ್ಮ ಮನಿ ಯಾವಾಗ ಆಗೋದು ಹೇಳದು? ಮನಿ ಆಗಬೇಕಲ್ಲ. ಇಲ್ಲ, ಒಂದು 7-8 ತಳಿ ನಾಯಿ ಸಾಕಿನಿ ಅಂದ್ರ ಪ್ರಾಣಿ ಸಂಗ್ರಹಾಲಯ ಆತೋ ಮರ, ಮನಿ ಯಾವಾಗ ಆಗೋದು? ಮನಿ ಯಾವಾಗ ಆಗ್ತೈತಿ ಅಂದ್ರ, ಹೋಮ್ ಈಸ್ ಬಿಲ್ಟ್ ನಾಟ್ ಬೈ ಸಿಮೆಂಟ್ ಬಟ್ ಬೈ ಸೆಂಟಿಮೆಂಟ್ಸ್. ಮನ್ಯಾಗ ವಸ್ತುಗಳಿದ್ರ ಮನಿ ಆಗೋದಿಲ್ಲ, ಮನಿಯೊಳಗ ಪ್ರೇಮ ಇದ್ರ ಮನಿ ಆಗ್ತೈತಿ ಅಷ್ಟೆ. ಮನ್ಯಾಗ ಪ್ರೇಮ ತುಂಬಿರ್ಬೇಕಾಗ್ತೈತಿ. ಮನ್ಯಾಗ ಪ್ರೇಮ ತುಂಬಿದ್ರ ಮನಿ ಆಗ್ತೈತಿ. ಈಗ ನೋಡಿ, ನೀವು ಎಲ್ಲೋ ಇರುವ ಗ್ರಹವನ್ನು ನಂಬುತ್ತೀವಿ ನಾವು, ಆಕಾಶದಲ್ಲಿರುವ ಗ್ರಹವನ್ನು ನಂಬೀವಿ, ಮ್ಯಾಲೆ ಸೂರ್ಯಲೋಕದಲ್ಲಿರುವ ಗ್ರಹಗಳನ್ನು ನಂಬೀವಿ, ಎಲ್ಲೋ ಇರುವ ಗ್ರಹಗಳನ್ನು ನಂಬುತ್ತೀವಿ. ಆದ್ರೆ ಮನ್ಯಾಗಿರುವ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ನಂಬದೇ ಇದ್ರ ಅದು ಮನಿ ಅನ್ನಿಸ್ಕೊಳ್ಳೋದಲ್ಲ, ಅದು ಮನೆ ಆಗೋದಿಲ್ಲ ಅಷ್ಟೆ. ಮನಿ ಇರ್ಬೇಕಾದ್ರೆ ಮನ್ಯಾಗ ಗಂಡ ಹೆಂಡತಿಯ ಮಧ್ಯೆ ಪ್ರೇಮ ಇರಬೇಕಾಗ್ತೈತಿ. ಮಕ್ಕಳ ಮಧ್ಯದೊಳಗೆ ಪ್ರೇಮ ಇರಬೇಕು, ಅಂದ್ರೆ ಅದು ಮನಿ ಅನ್ನಿಸ್ಕೊಳ್ತೈತಿ.
ದೇವರು ಯಾರಿಗೆ ಪ್ರಿಯ? ದೇವರು ಯಾರಿಗೆ ಪ್ರಿಯ, ಯಾರಿಗೆ ಇಷ್ಟಪಡ್ತಾನ ದೇವರು ಅಂದ್ರ, ದೇವರಿಗೆ ನಾವು ಅಭಿಷೇಕ ಮಾಡಿದ್ರೆ ದೇವರು ಪ್ರಿಯ ಆಗ್ತಾನೆ? ಏನು ನೈವೇದ್ಯ ಹಿಡಿದ್ರೆ ಪ್ರಿಯ ಆಗ್ತಾನೆ? ಅಲ್ಲ, ನಾನು ಧೂಪ ದೀಪಗಳ ಆರತಿ ಮಾಡ್ತೀನಿ ಅಂದ್ರೆ ದೇವರು ಪ್ರಿಯ ಆಗ್ತಾನೆ? ಅಲ್ಲ, ನಾ ಅಭಿಷೇಕ ಮಾಡ್ತೀನಿ ಅಂದ್ರೆ ದೇವರಿಗೆ ಪ್ರಿಯ ಆಗೋದಿಲ್ಲ. ಯಾಕಂದ್ರೆ ಸಪ್ತ ಸಾಗರಗಳನ್ನು ತುಂಬಿದಾತ ದೇವರು. ಅಲ್ಲ, ನಾ ತುಪ್ಪದ ದೀಪ ಹಚ್ಚಿ ದೇವರಿಗೆ ಪ್ರೀತಿ ಪಡಿಸ್ತೀನಿ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳಂತ ಆರದ ದೀಪಗಳನ್ನು ಆಕಾಶದಲ್ಲಿ ತೇಲಿ ಬಿಟ್ಟವನು ದೇವರು. ನಾನು ನೈವೇದ್ಯ ಹಿಡಿದು ದೇವರಿಗೆ ಪ್ರೀತಿ ಮಾಡ್ತೀನಿ ಅಂತಂದ್ರ ಇಡೀ ಜೀವ ಸಂಕುಲಗಳನ್ನೇ ಅನ್ನ ಬಿಟ್ಟು ಸಲಹಿದಾತ ದೇವನು. ದೇವರು ನಮ್ಮ ಪೂಜೆ ಪುನಸ್ಕಾರಗಳಿಂದ ಅಷ್ಟೇ ಅಂತಲ್ಲ, ಯಾರಿಗೆ ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರ ಎದೆಯೊಳಗೆ ಪ್ರೇಮ ಐತಿ ಅವರಿಗೆ ದೇವರು ಪ್ರೀತಿ ಮಾಡ್ತಾನಷ್ಟೆ. ಸ್ವಚ್ಛ ಪ್ರೇಮ ಯಾರ ಎದೆಯೊಳಗೈತಿ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರ ಎದೆಯೊಳಗೆ ಸ್ವಚ್ಛ ಪ್ರೇಮ ಇರ್ತೈತೆಲ್ಲ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಬ. ಯಾರ ಮಗುವಿನ ಮನಸ್ಸು ಇರ್ತೈತೆಲ್ಲ, ಈ ಮಗುವನ್ನ ನಾನಲ್ಲ, ಜಗತ್ತಲ್ಲ, ದೇವ ಕೂಡಲ ಸಂಗಮ ದೇವನೇ ಇವನ ನನ್ನ ಮಗ ಅಂತ ಎತ್ಕೊಂತನ. ಯಾವಾಗಂದ್ರೆ ಎದೆಯೊಳಗೆ ಸ್ವಚ್ಛ ಪ್ರೇಮ ತುಂಬಿರಬೇಕು. ಭಕ್ತಿ ಪರಮ ಪ್ರೇಮ ರೂಪ. ಇದಕ್ಕೆ ಭಕ್ತಿ ಅಂತ ಕರೀತಾರಷ್ಟೆ.